ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭುವನೇಶ್ವರಿ ಅಂತ ಹೇಳಿ. ನಾನು ನನ್ನ ಕ್ವಾಲಿಫಿಕೇಷನ್ ಮಾಸ್ಟರ್ಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಮಾಡಿದ್ದೀನಿ. ಸುಮಾರು ಒಂದು 23 ವರ್ಷಗಳಿಂದ ನಾನು IT ಸೆಕ್ಟರ್ ಬಿಸ್ನೆಸ್ಸಲ್ಲಿದ್ದೇನೆ. ಶುರುವಾತು ನಾನು ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಒಂದು 2 ರಿಂದ 3 ವರ್ಷ ಕೆಲಸ ಮಾಡಿದೆ. ನಂತರ ನನ್ನದೇ ಆದ ಉದ್ಯಮಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಉದ್ಯಮನ ಶುರು ಮಾಡಿದೆ ನಾನು. ನಾವು ಶುರುವಾತಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸಸ್ಸು ಮತ್ತು ಡೆವಲಪ್ಮೆಂಟಲ್ಲಿ ನಾನು ತೊಡಗಿಸ್ಕೊಂಡೆ. ನಂತರದಲ್ಲಿ ಕ್ರಮೇಣವಾಗಿ ನಾವು ಹೋಗ್ತಾ ಹೋಗ್ತಾ ಈ ಒಂದು ಆನ್ಲೈನ್ ಟೀಚಿಂಗ್ಸು ಅದು ಇದು ಆ ಒಂದು ಪ್ಯಾಟರ್ನ್ ಡೆವಲಪ್ ಆದಾಗ ನಾವು ಒಂದು ಸ್ವಲ್ಪ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಕೂಡ ನಮ್ಮ ಟೀಮು ಇನ್ವಾಲ್ವ್ ಆದ್ವಿ. ನಂತರ ನಾವು ಸುಮಾರು ಈಗ ಇತ್ತೀಚೆಗೆ ನಾವು ಸುಮಾರು ಈ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ಸ್ ಇರ್ಬೋದು ಅಥವಾ ಹಾಸ್ಪಿಟಲ್ಸ್ಗೆ FPAR ಅಂತ ಹೇಳಿ ನಾವೊಂದು ವ್ಯಾಲಿಡೇಷನ್ ರಿಪೋರ್ಟ್ ಜನ್ರೇಷನ್ ಇರ್ಬೋದು, ಅಥವಾ ಈ ಸ್ಟೂಡೆಂಟ್ಸ್ಗಳಿಗೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪ್ರಾಜೆಕ್ಟ್ ಮಾಡೋವಂಥದ್ದು ಇರ್ಬೋದು. ಈ ಥರ ವಿಧವಾದ IT ಎನೇಬಲ್ಡ್ ಸರ್ವಿಸಸ್ಗೆ ನಾವು ತೊಡಗಿಸ್ಕೊಳ್ತಾ ಈಗ 2003ರಲ್ಲಿ ನಾನು ಶುರು ಮಾಡಿದ್ದು. ಆಲ್ಮೋಸ್ಟ್ ಹತ್ತತ್ರ 23 ವರ್ಷದಿಂದ ಈ ಒಂದು IT ಸೆಕ್ಟ್ರಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಬಂದಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ನನ್ನ ಟೀಮ್ ಡೆವಲಪ್ ಆಗಿರೋದ್ರಿಂದ ನನ್ನ ಒಂದು ಅಲ್ಲಿ ಅಂದರೆ ಉಪಸ್ಥಿತಿ ಅಷ್ಟೊಂದು ಏನು ಬೇಕಾಗಿಲ್ಲ. ನನ್ನ ಟೀಮ್ ಡೆವಲಪ್ ಮಾಡಿ ಇಟ್ಟಿರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಪಾರ್ಟಿಗೆ ನಾನು ಬಂದು ಟೆಕ್ನಿಕಲಿ ಮೈ ಟೀಮ್ ಇಸ್ ದೇರ್ ಟು ಹ್ಯಾಂಡಲ್ ಆಲ್ ದ ಡೇ ಟು ಡೇ ಬಿಸ್ನೆಸ್ಸಸ್ಸು. ಅದ್ರ ಜೊತೆಗೆ ಈಗ ಒಂದು 2 ವರ್ಷದಿಂದ ನಾನೊಂದು ಇಂಡಸ್ಟ್ರಿ ಯೂನಿಫಾರ್ಮ್ ಸೆಗ್ಮೆಂಟಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೇನೆ. ನಾವು 4 ಜನ ಪಾರ್ಟ್ನರ್ ಇದ್ದೀವಿ. ನಾವು ಇಂಡಸ್ಟ್ರಿ ಯೂನಿಫಾರ್ಮ್ಸ್ ಇರ್ಬೋದು, ಮೆಡಿಕಲ್ಸ್ಗೆ ಅಥವಾ ಹಾಸ್ಪಿಟಾಲಿಟೀಸ್ಗೆ, ಇನ್ಸ್ಟಿಟ್ಯೂಷನ್ಸ್ಗೆ, ಕಾಲೇಜಸ್ಗೆ ಮತ್ತು ಸ್ಕೂಲ್ಸ್ಗೆ, ಇರುವಾಗೆಲ್ಲ ನಾವು MSMEಸ್ಗೆ ಈ ಥರ ನಾವು ಇಂಡಸ್ಟ್ರೀಸ್ ಬೇಕಾಗಿರುವಂಥ ಯೂನಿಫಾರ್ಮ್ಸನ್ನು ನಾವು ಸೇಫ್ಟಿ ಕಿಟ್ಸು ಮತ್ತು ಯೂನಿಫಾರ್ಮ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಅವೇಕ್ ಸಂಸ್ಥೆ ಸುಮಾರು ನನಗೆ ಹೊಸ ಪರಿಚಯ ಇಲ್ಲ. ಸುಮಾರು ನಾನು ಕಾಲೇಜ್ ಡೇಸಿಂದನೇ ನಾನು ಅವೇಕ್ ಸಂಸ್ಥೆಯಲ್ಲಿ ಒಂದು ಒಡನಾಟ ಇಟ್ಕೊಂಡು ಅವೇಕ್ ಸಂಸ್ಥೆಯಲ್ಲಿ ನಂದು ಇದು 28ನೇ ವರ್ಷದ ಒಂದು ಸರ್ವೀಸು ತೊಡುಗೆ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೆಂಬರ್ ಆಗಿ ಬಂದು ನಂತರ ಬೋರ್ಡಿಗೆ ಎಂಟರ್ ಆಗಿ ಸುಮಾರು ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಸುಮಾರು 12 ವರ್ಷಗಳ ಸರ್ವೀಸ್ ಕೊಟ್ಟು ವಿಧವಾದ ಕೆಪಾಸಿಟಿಯಲ್ಲಿ ನಾನು ಫಸ್ಟು ಹಾನರರಿ ಸೆಕ್ರೆಟರಿ ಆಗಿದ್ದೆ, ಟ್ರೆಷರರ್ ಆಗಿದ್ದೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಈಗ ಒಂದು ಅಧ್ಯಕ್ಷೆಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಿದ್ದೀನಿ. ಈಗ ಹೊಸದಾಗಿ 1 ವರ್ಷ 9 ತಿಂಗಳಾಯಿತು ಎಕ್ಸಾಕ್ಟಾಗಿ ನನ್ನ ಒಂದು ಈ ಪ್ರೆಸಿಡೆಂಟ್ಶಿಪ್ಪನ್ನು ತೊಗೊಂಡು. ನಮ್ಮದು 2 ವರ್ಷದ ಟರ್ಮ್ ಇರುತ್ತೆ. ಈ ರೀತಿ ನನ್ನ ಅವೇಕ್ ಜೊತೆ ಪಯಣ ಸುಮಾರು 28 ವರ್ಷದ ಒಂದು ಅನುಭವ ಮತ್ತು ನನ್ನ ಒಂದು ಜರ್ನಿ ಅವೇಕ್ ಜೊತೆಗೆ. ನನ್ನ ಬಿಸ್ನೆಸ್ ನಾನು ಶುರು ಮಾಡಿದಂತೂ ನಿಯತಿ ಮೈಕ್ರೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ನಂತರ ಇನ್ನೊಂದು ಪ್ರೋ ಅದ್ವಿತೀಯ ಬಿಸ್ನೆಸ್ ಸೊಲ್ಯೂಷನ್ಸ್ ಅಂತ ಇಂಡಸ್ಟ್ರಿ ಯೂನಿಫಾರ್ಮ್ಸ್ ಮಾಡುವಂಥದ್ದು. ಅವೇಕ್ ಸಂಸ್ಥೆ, ಅವೇಕ್ ಅಂತ ಹೇಳಿದ್ರೆ ಅಸೋಸಿಯೇಷನ್ ಆಫ್ ವುಮೆನ್ ಆಂಟ್ರಪ್ರಿನರ್ಸ್ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕ ರಾಜ್ಯ ಮಹಿಳಾ ಉದ್ಯಮಿಗಳ ಸಂಸ್ಥೆ. ಅವೇಕ್ ಅಂತ ನಾವು ಶಾರ್ಟ್ ಫಾರ್ಮ್ ಆಗಿ ಅವೇಕ್ನಿಂಗ್ ಅಂದರೆ ಒಂದು ಪ್ರತಿಯೊಂದು ಹೆಣ್ಣುಮಕ್ಕಳಿಗೆ ಒಂದು ಅವೇಕ್ನಿಂಗ್ ಆಗಿರಲಿ ಅಂತ ಹೇಳಿ ಆಕ್ರೋನಿಮ್ ಆಗಿ ನಾವು ಅವೇಕ್ ಅಂತ ಕರೆದ್ರೆ ತಪ್ಪಾಗಲಾರದು. ಬಟ್ ಇದಕ್ಕೆ ಫುಲ್ ಫಾರ್ಮ್ ಅಸೋಸಿಯೇಷನ್ ಆಫ್ ವುಮೆನ್ ಆಂಟ್ರಪ್ರಿನರ್ಸ್ ಆಫ್ ಕರ್ನಾಟಕ. ಅವೇಕ್ ಸಂಸ್ಥೆ ಶುರು ಆದದ್ದು 1983ರಲ್ಲಿ. ಆ ಒಂದು ದಿನಗಳಲ್ಲಿ 7 ಜನ ಉದ್ಯಮಿ, ಆಗ ಆ 83ರಲ್ಲಿ ಇದ್ದಂಥ 7 ಜನ ಮಹಿಳಾ ಉದ್ಯಮಿಗಳು. ಅದರಲ್ಲಿ ಡಾಕ್ಟರ್ ಮಧುರಾ ಛತ್ರಪತಿ ಅಂತ ಹೇಳಿ ನಮ್ಮ ಫೌಂಡರ್ ಪ್ರೆಸಿಡೆಂಟು. ಅವರು ಆಗಿನ ಕಾಲದಲ್ಲೇ ಒಂದು ಫುಡ್ ಪ್ರಾಡಕ್ಟ್ಸಲ್ಲಿ ತೊಡಗಿಸ್ಕೊಂಡಿದ್ರು. ಡ್ರೈ ಟ್ಯಾಮ್ರಿನ್ ಪೌಡ್ರನ್ನು ಮಾಡೋವಂಥ ಒಂದು ಫುಡ್ ಸೆಕ್ಟರ್ ಪ್ರಾಸೆಸಿಂಗಲ್ಲಿದ್ದರು. ಅವ್ರ ಜೊತೆಗೆ ಡಾಕ್ಟರ್ ಕಿರಣ್ ಮಜುಂದಾರ್ ಶಾ, ಯಾರಿಗೆ ಗೊತ್ತಿಲ್ಲ, ಪ್ರಪಂಚಕ್ಕೆ ಗೊತ್ತಂತವರು, ಅವರು ನಮ್ಮ ಫೌಂಡರ್ ವೈಸ್ ಪ್ರೆಸಿಡೆಂಟ್. ಅವ್ರ ಜೊತೆಗೆ ಇನ್ನು 5 ಜನ, ಒಟ್ಟು 7 ಜನ ಹೆಣ್ಮಕ್ಳು ಒಂದು ರೋಟ್ರಿ ಕಾರ್ಯಕ್ರಮದಲ್ಲಿ ಹೋದಾಗ, ನೀವು 7 ಜನ ಮಹಿಳಾ ಉದ್ಯಮಿಗಳಿದ್ದೀರಾ, ಯಾಕೆ ನೀವು ಒಂದು ಸಂಸ್ಥೆಯನ್ನು ಶುರು ಮಾಡಿ ಇನ್ನಷ್ಟು ಸಾವಿರಾರು ಮಹಿಳಾ ಉದ್ಯಮಿಗಳನ್ನ ಸೃಷ್ಟಿಸಬೇಕು ಅನ್ನೋ ಒಂದು ಉತ್ತೇಜನ ರೋಟ್ರಿ ಕ್ಲಬ್ಬಿಂದ ಸಿಕ್ಕಿದಾಗ ಈ ಒಂದು ಅವೇಕ್ ಸಂಸ್ಥೆ ಹುಟ್ಕೊಂಡಿದ್ದು. 1983ರಲ್ಲಿ ಸ್ಥಾಪನೆಗೊಂಡಿದ್ದು. ಅವತ್ತಿಂದ ಇವತ್ತಿಗೆ ಸುಮಾರು 43 ವರ್ಷಗಳ 4 ದಶಕಗಳ ಕಾಲ ನಾವು ಕಳೆದಿದ್ದೇವೆ. ಅವತ್ತು ಶುರುವಾದಂಥ ಒಂದು ಎಂಪವರಿಂಗ್ ವುಮೆನ್ ಥ್ರೂ ಆಂಟ್ರಪ್ರಿನರ್ಶಿಪ್ ಅನ್ನೋ ಒಂದು ಲೆಗಸಿ ನಾವು ಇವತ್ತು 43 ವರ್ಷದವರೆಗೂ ನಡ್ತಾ ಬಂದಿದ್ದೇವೆ. ಈ ಸಂಸ್ಥೆನ ಸುಮಾರು 12 ಪ್ರೆಸಿಡೆಂಟ್ಗಳು ಆಡಳಿತ ಮಾಡಿ ಅವರ ಒಂದು ನಡೆದಂಥ ದಾರಿಲಿ ನಾನು 13ನೇ ಅಧ್ಯಕ್ಷೆಯಾಗಿ ಟೇಕ್ ಓವರ್ ಮಾಡಿದ್ದೇನೆ. ಈ 43 ವರ್ಷಗಳಲ್ಲಿ ಸುಮಾರು ನಾವು ಹತ್ತತ್ರ ಒಂದು 2.5 ಲಕ್ಷ ಮಹಿಳೆಯರನ್ನ ನಾವು ಟಚ್ ಮಾಡಿದ್ದೀವಿ. ಇಡೀ ಕರ್ನಾಟಕದಲ್ಲಿ ನಾವು ಉದ್ಯಮಿ ಆಗಬೇಕು, ನಮ್ಮದೇ ಸ್ವಂತ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅನ್ನೋ ಒಂದು ಆಸ್ಪಿರೇಷನ್ ಇರೋವಂಥ
ಒಂದು ಹೆಣ್ಣು ಮಕ್ಕಳಿಗೆ ವಿಧವಾದ ಟ್ರೈನಿಂಗ್ ಕಾರ್ಯಕ್ರಮಗಳ ಮುಖಾಂತರ ಪರಿಚಯಿಸಿ ಅವರಿಗೆ ಒಂದು ಜಾಗೃತಿಕ ಶಿಬಿರ ಕೊಟ್ಟು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಟ್ಟು ಸೊ ನಾವು ಒಂದು 2.5 ಲಕ್ಷ ಮಹಿಳೆಯರನ್ನ ನಾವು ಪ್ರೋಗ್ರಾಮ್ಸನ್ನು ರೀಚ್ ಔಟ್ ಮಾಡಿದ್ದೀವಿ. ಸೊ ಇಷ್ಟರಲ್ಲಿ ಸುಮಾರು ಒಂದು 3,500 ಜನ ಹೆಣ್ಮಕ್ಳು ಶುರುವಾತ್ ಮಾಡಿ ನಮ್ಮಲ್ಲಿ ಮೆಂಬರ್ಸ್ ಆಗಿ ಸೇರ್ಪಡೆ ಆಗಿದ್ದಾರೆ. ಸೊ ನಮ್ಮ ಒಂದು ಅವೇಕ್ ಫ್ಯಾಟರ್ನಿಟಿ ಕ್ಲಬ್ ಇದರಲ್ಲಿ ಕಂಪ್ಲೀಟ್ ಒಂದು ಡೊಮೇನಲ್ಲಿ ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಸುಮಾರು 3,500 ಜನ ಹೆಣ್ಮಕ್ಳು ಮೆಂಬರ್ಸ್ ಆಗಿರೋವಂಥವ್ರು. ಸೊ ಈ ಎಲ್ಲ ಮೆಂಬರ್ಸು ವಿಧವಾದ ಸೆಕ್ಟರ್ಸ್, ಬೇರೆ ಬೇರೆ ಸೆಕ್ಟರ್ಸ್, ಫುಡ್ ಸೆಕ್ಟರ್ಸಲ್ಲಿರ್ಬೋದು ಅಥವಾ ಹ್ಯಾಂಡಿಕ್ರಾಫ್ಟ್ಸಲ್ಲಿರ್ಬೋದು, ಗಾರ್ಮೆಂಟ್ಸಲ್ಲಿರ್ಬೋದು, ಇಂಜಿನಿಯರಿಂಗ್ ಸೆಕ್ಟ್ರಲ್ಲಿ, ನಾನ್ ಇಂಜಿನಿಯರಿಂಗ್ ಸೆಕ್ಟರ್, FMCG ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು. ಸೊ ವಿಧವಾದ ಈ ಒಂದೆಲ್ಲ ಸೆಕ್ಟರ್ಸ್ ಮಹಿಳೆಯರು ಕರ್ನಾಟಕದ ಆದ್ಯಂತ ಇರುವಂಥ ಎಲ್ಲ ಮೇಳು ನಮ್ಮಲ್ಲಿ ಮೆಂಬರ್ಸ್ ಆಗಿ ತೊಡಸ್ಕೊಂಡಿದ್ದಾರೆ. ಸೊ ಈ 4 decades 43 years ಇಸ್ ನಾಟ್ ಅ ಸ್ಮಾಲ್ ಟೈಮ್. ಸೊ ಈ 43 years ಜರ್ನಿಯಲ್ಲಿ ಸುಮಾರು 100 ಜನ ಒಂದು ಆಡಳಿತ ಮಂಡಳಿಗೆ ಅಂದರೆ ಒಂದು ಮ್ಯಾನೇಜಿಂಗ್ ಕಮಿಟಿಯಲ್ಲಿ ಪಾತ್ರ ವಹಿಸಿ ಪ್ರತಿಯೊಬ್ಬರು ಇಲ್ಲಿ ಬರೋರು ಅಂಥವ್ರು ವುಮೆನ್ ಆಂಟ್ರಪ್ರಿನರ್ಸೇ. ಸೊ ಇಲ್ಲಿ ನೀವು ಮೆಂಬರ್ಶಿಪ್ ನಾವು ಕೊಡೋ ಅಂಥದ್ದು ಕೂಡ ಮೆಂಬರ್ಸರಿಗೆ ಬಿಸ್ನೆಸ್ ಇರೋ ಅಂಥವ್ರಿಗೆ. ಸೊ ಅದು ಮೆಂಬರ್ಸ್ ಅಂದರೆ ಅವರು ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದು ಬಿಸ್ನೆಸ್ ಮಾಡ್ತಾ ಇರೋನವ್ರಿಗೆ ಮಾತ್ರ ನಾವು ಮೆಂಬರ್ಶಿಪ್ ಕೊಡೋ ಅಂಥದ್ದು. ಸೊ ಈ 43 ವರ್ಷದಲ್ಲಿ ನಾವು ಈ ರೀತಿ ಒಂದು ಸುಮಾರು 2.5 ಲಕ್ಷ ಹೆಣ್ಮಕ್ಳಿಗೆ, ಅದ್ರ ಜೊತೆಗೆ ಒಂದು ಹತ್ತತ್ರ ಒಂದು 10,000 to 15,000 ಗಂಡು ಮಕ್ಕಳಿಗೂ ಕೂಡ ನಾವು ಈ ಒಂದು ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕೂಡ ಮಾಡಿದ್ದೇವೆ. ಸೊ ಆದರೆ ಮೆಂಬರ್ಶಿಪ್ ಕೊಡೋದು ಬರೀ ಮಹಿಳೆಯರಿಗೆ ಮಾತ್ರ. ಸೊ ಈ 43 ವರ್ಷದಲ್ಲಿ ಅನೇಕ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು ಬೆಚ್ಚುಗೆಗೆ ಪಾತ್ರ ಕೂಡ ಆಗಿದ್ದೇವೆ. ಸೊ ನಮ್ಮಲ್ಲಿ ನಡೆದಂಥ ಸುಮಾರು ರೂರಲ್ ಇಂಡಸ್ಟ್ರಿಯಲೈಸೇಷನ್ ಪ್ರಾಜೆಕ್ಟ್ ಅಂತ ಕಾರ್ಯಕ್ರಮಕ್ಕೆ ಸೊ ಗ್ಲೋಬಲ್ ರೆಕಗ್ನೈಸೇಷನ್ ಸಿಕ್ತಿ ಸುಮಾರು 68 ಕಂಟ್ರಿಗಳ ಮಧ್ಯದಲ್ಲಿ ನಾವು ಕಾಂಪಿಟೇಷನಲ್ಲಿ ಗೆದ್ದು ಸೊ 2000ರಲ್ಲಿ ಅಂದರೆ ಹತ್ತತ್ರ ಒಂದು 26 ವರ್ಷದ ಹಿಂದೆಯೇ 40 ಲಕ್ಷದ ಕ್ಯಾಶ್ ಅವಾರ್ಡ್ ತೊಗೊಂಡಂಥ ಹೆಗ್ಗಳಿಕೆ ನಮ್ಮ ಅವೇಕ್ ಸಂಸ್ಥೆದು. ಸೊ ಇದ್ರ ಜೊತೆಗೆ ಸುಮಾರು ಕಾರ್ಯಕ್ರಮಗಳು ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳಿರ್ಬೋದು, ಈ ಏನಪ್ಪ ಅಂದರೆ CSR ಕಾರ್ಪೊರೇಟ್ ಸೆಕ್ಟರ್ದು ಪ್ರಾಜೆಕ್ಟ್ಸ್ಗಳಿರ್ಬೋದು, ಅಥವಾ ಕೆಲವು ಮಹಿಳೆಯರು ಅವರೇ ಸ್ವಂತವಾಗಿ ಕೊಟ್ಟು ಕಲಿಯುವಂಥ ಒಂದು ಇಚ್ಛೆ ಉಳ್ಳವರು ಬರ್ತಾರೆ. ಸೊ ಆ ಥರ ಕಾರ್ಯಕ್ರಮಗಳಿರ್ಬೋದು. ಸೊ 43 ವರ್ಷದಲ್ಲಿ ಸುಮಾರು 8 ರೀತಿಯಾದ ವಿಧವಾದ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ಅವೇರ್ನೆಸ್ ಇರ್ಬೋದು, ಮಾರ್ಕೆಟಿಂಗ್ ಸಪೋರ್ಟ್ ಇರ್ಬೋದು, ಬಿಸ್ನೆಸ್ ಹ್ಯಾಂಡ್ಲಿಂಗ್ ಇರ್ಬೋದು, ಬಿಸ್ನೆಸ್ ಮೆಂಟ್ರಿಂಗ್ ಇರ್ಬೋದು. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು 43 ವರ್ಷದಿಂದ ಸತತವಾಗಿ ಒಂದು ನಮ್ಮ ಹಿರಿಯರು ಹಾಕಿದ್ದ ಒಂದು ಹೆಜ್ಜೆನ ನಡ್ಕೊಂಡು ಅದ್ರ ಜೊತೆಗೆ ನಮ್ಮ ಕೈಲಾದಷ್ಟು ಒಬ್ಬೊಬ್ಬರು ಒಂದೊಂದು ಲೀಡರ್ಶಿಪ್ಪಲ್ಲಿ ಏನು ಅದಕ್ಕೆ ಹೆಚ್ಚಾಗಿ ನಾವು ಆ್ಯಡ್ ಮಾಡ್ಬೋದು ಅಥವಾ ಒಂದು ಕೊಡುಗೆ ಕೊಟ್ಕೊಂಡು ನಾವು ಈ ದಾರಿಯಲ್ಲಿ ಸಕ್ಸಸ್ಫುಲ್ಲಾಗಿ ಬಂದಿದ್ದೇವೆ. ಸೊ ಆಶ್ಚರ್ಯಕರವಾದ ಏನಂದರೆ ಸಾಧಾರಣವಾಗಿ ನಾವು ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೋಗಲಿ ಅಥವಾ ಯಾವುದೇ ಒಂದು ಮೆನ್ ಓನ್ಡ್ MSME ಅವ್ರು ಕೇಳ್ತಾರೆ ಸಂಸ್ಥೆಯವರು, ಹೆಂಗೆ ನೀವು 43 ವರ್ಷದಿಂದ ಹೆಣ್ಮಕ್ಳು ಇಷ್ಟು ಒಗ್ಗಟ್ಟಾಗಿ ಈ ಒಂದು ಸಂಸ್ಥೆನ ನಡ್ಸ್ಕೊಂಡು ಹೋಗ್ತಿದ್ದೀರಾ ಅಂತ. ಬಟ್ ಇಲ್ಲಿ ಏನಂದರೆ ಇಟ್ಸ್ ಟೋಟಲಿ ಹೈಲಿ ಪ್ರೊಫೆಷ್ನಲ್. ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ಗಾಸಿಪಿಂಗ್ ಇರ್ಬೋದು ಏನೂ ಇಲ್ಲ. ಇಲ್ಲಿ ಬಂದಾಗ ಆನ್ ದ ಟೇಬಲ್ ವಿ ಆರ್ ಜಸ್ಟ್ ದ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ CEOs ಆಫ್ ಆಫೀಸಲ್ಲಿ ಹೇಗೆ ನಡೆಯುತ್ತೋ ಆ ರೀತಿ ಒಂದು ಸಂಸ್ಥೆನ ನಾವು ತುಂಬ ಪ್ರೊಫೆಷ್ನಲಾಗಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಯಾವುದೋ ಒಂದು ಗಲಾಟೆ ತೊಂದರೆ ಏನೂ ಇಲ್ದಿರ ನಾವು ಸತತವಾಗಿ ಚೆನ್ನಾಗಿ 43 ವರ್ಷದಲ್ಲಿ ನಾವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತೀವಿ. ಹಾಂ, ಸೊ ಮೈಲ್ ಸ್ಟೋನ್ ಅಂತ ಹೇಳಿದ್ರೆ ಈ 43 ವರ್ಷದಲ್ಲಿ ಸುಮಾರು 4 ದಶಕಕ್ಕೆ 4 ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಸೊ ಒಂದು ನಾನು ಹೇಳ್ದಂಗೆ ನಮ್ಮದು ಆ್ಯಕ್ಟ್ ಫಂಡ್ ಅವಾರ್ಡ್. ಸೊ ಇದು ಎಕ್ಸ್ಕ್ಲೂಸಿವ್ ನಮಗೆ ಒಂದು ಕೊಟ್ಟಂಥ ಚಾಲೆಂಜ್ ಇತ್ತು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸಲ್ಲಿ. ಬಾಗಲಕೋಟೆ ಮತ್ತು ಬಿಜಾಪುರ ಬಹಳ ಹಿಂದುಳಿದಂಥ ಒಂದು ಪ್ರದೇಶ. ಸೊ ಆ ಒಂದು ಜಿಲ್ಲೆಯಲ್ಲಿ ನೀವು ಮಹಿಳೆಯರಿಗೆ ಹೋಗಿ ಯಾವ ರೀತಿ ಒಂದು ಮೋಟಿವೇಶನ್ ಕೊಟ್ಟು ಅಥವಾ ಅವ್ರಿಗೆ ಎಂಪವರ್ಮೆಂಟ್ ಮಾಡಿ ಅವ್ರಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಒಂದು ಬಿಸ್ನೆಸ್ ಲೈನಿಗೆ ತರ್ಬೋದು ಅಂತ ಹೇಳಿ ನೀವು ಮಾಡ್ತೀರಾ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಕೊಟ್ಟಾಗ ನಾವು ಸುಮಾರು ಇದು 98, 99, 2003 ವರ್ಷದಲ್ಲಿ ಸುಮಾರು ಒಂದು 200 ಜನ ಹೆಣ್ಮಕ್ಳನ್ನೆಲ್ಲ ಅಲ್ಲಿ ಹೋಗಿ ಅಲ್ಲಿ ನಮ್ಗೆ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಮಗಳು ಬಂದು ಅವ್ರ ಹೆಸರು ಹೇಳೋದಕ್ಕೂ ಬಹಳ ಹಿಂಜರಿತಿದ್ರು. ಸೊ ತಲೆ ಮೇಲೆ ಸೆರ್ಗ್ ಹಾಕ್ಕೊಂಡು ಅವರು ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವೇಕ್ ಸಂಸ್ಥೆಯವರು ನಾವು ನಿಮ್ಮ ಫ್ಯಾಮಿಲಿ ಒಬ್ಬರು ಹೆಣ್ಮಗಳಂತ ಹೇಳಿ ಅವ್ರ ಜೊತೆ ಕೂತು ಅವ್ರ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಮಾತಾಡಿ ಈ ಥರ ಒಂದು ಹೆಣ್ಮಗಳು ಒಂದು ಸ್ವಲ್ಪ ದುಡಿದು ಮನೆಗೆ ಕೊಟ್ಟಾಗ ಆ ಒಂದು ಮನೆ ಒಂದು ವಾತಾವರಣನೇ ಬಹಳಷ್ಟು ಚೇಂಜ್ ಆಗುತ್ತೆ ಅಥವಾ ಎಕನಾಮಿಕಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕ್ಕಳಿಗೆ ಒಳ್ಳೆ ಓದು ವಿದ್ಯಾಭ್ಯಾಸ ಕೊಡ್ಬೋದು ಮತ್ತು ಮನೆಯಲ್ಲಿ ಅವರಿಗೆ ಒಳ್ಳೆ ಊಟ ಆಹಾರ ಹೆಲ್ತ್ ಎಲ್ಲ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳಿ ಅವೇರ್ನೆಸ್ಸನ್ನು ಮೂಡಿಸಿ ಸೊ ಅವರಿಗೆಲ್ಲ ಒಂದು ತರಬೇತಿಯನ್ನು ಕೊಟ್ಟು ಸೊ ಸುಮಾರು ನಾವು 148ರಿಂದ 150 ಯೂನಿಟ್ಸನ್ನು ಸೆಟಪ್ ಮಾಡಿದ್ದಕ್ಕೆ ಆ ಒಂದು ಪ್ರಾಜೆಕ್ಟನ್ನು ನೋಡಿ ನಮಗೆ ಇಂಟರ್ನ್ಯಾಷನಲ್ ಆ್ಯಕ್ಟ್ ಫಂಡ್ ಅವಾರ್ಡ್ ಅಂದರೆ ಸುಮಾರು ಒಂದು 68
58 ಕಂಟ್ರಿಗಳಿಂದ ಅಪ್ಲಿಕೇಶನ್ಸ್ ಬಂದಿತ್ತು, ನಿಮ್ಮ ಒಂದು ಮೈಲ್ ಸ್ಟೋನ್ ಅಚೀವ್ಮೆಂಟ್ ಏನಂತ ಹೇಳಿ. ಅದಕ್ಕೊಂದು ಪ್ರಪೋಸಲ್ ಹಾಕಿದಾಗ ನಮ್ಮ ಒಂದು ಈ ಒಂದು ಸಾಧನೆಗೆ ಮೆಚ್ಚಿ ಅರಬ್ ಗಲ್ಫ್ ಫಂಡಿಂದ ಅಲ್ಲಿ ರಾಜರು ಅವ್ರು ನಮ್ಮನ್ನೇ ಕರೆದು ಆಗಿನ ಒಂದು 2000 ನಮಗೆ 40,000 ಕ್ಯಾಶ್ ಅವಾರ್ಡನ್ನು ಕೊಟ್ಟಂಥದ್ದು ಒಂದು ಬಿಗ್ಗೆಸ್ಟ್ ಅದೊಂಥರ ನಮಗೆ ಒಂದು ತುಂಬಾ ಕಿಕ್ ಸ್ಟಾರ್ಟ್ ಕೊಡೋವಂಥ ಒಂದು ಮೈಲ್ ಸ್ಟೋನ್ ಆಗಿತ್ತು. ನಂತರ ಮತ್ತು ಇನ್ನೊಂದು ದಶಕದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದರೆ ನಮ್ಮ ಅವೇಕ್ ಸಂಸ್ಥೆ ಬಗ್ಗೆ ಕೇಳಿಸ್ಕೊಂಡು ಒಂದು ಕರ್ನಾಟಕದಲ್ಲಿ ಮಹಿಳಾ ಉದ್ಯಮಿಗಳ ಸಂಸ್ಥೆ ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಹೇಳಿ ನಮ್ಮ ಆಗಿನ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವರು ನಮ್ಮ ಸಂಸ್ಥೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾ ದೊಡ್ಡ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದುವರೆಗೂ ಎಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಯಾವ ಪ್ರೆಸಿಡೆಂಟ್ ಅವ್ರನ್ನೂ ಕರೆಸಿ ಒಂದು ಕಾರ್ಯಕ್ರಮ ಒಂದು NGO ಮಟ್ಟದವ್ರು ಮಾಡಿಲ್ಲ. ಸೊ ಆ ಒಂದು ಹೆಗ್ಗಳಿಕೆ ಕೂಡ ಅವೇಕ್ ಒಂದು ಪಾತ್ರ ಆಗಿದೆ. ಸೊ ಅದು ಬಿಟ್ಟು ಅನೇಕ ಸ್ಟೇಟ್ ಲೆವೆಲ್ ಪ್ರಶಸ್ತಿಗೆ ಪಾತ್ರರಾಗಿದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಬಂದಿದೆ, ಮತ್ತು ಅನೇಕ ಇಂಡಸ್ಟ್ರಿಯಲ್ ಅವಾರ್ಡ್ಸ್ಗಳು ಬಂದಿದೆ. ಸೊ ಈ ರೀತಿ ಕಾರ್ಪೊರೇಟ್ಸ್ ಅವಾರ್ಡ್ಗಳು ಬಂದಿದೆ. ಸೊ ಈ ರೀತಿ ಅನೇಕ ಒಂದು ನಾವು ಮಾಡ್ತಾ ಇರೋವಂಥ ಒಂದು ಆಂಟ್ರಪ್ರಿನರ್ಶಿಪ್ ಅವಾರ್ಡ್ಗಳಿಗೆ ಕಾರ್ಯಕ್ರಮಗಳಿಗೆ ನಮಗೆ ಬಹಳಷ್ಟು ಒಂದು ಉತ್ತೇಜನ ಬಂದಿದೆ, ಒಂದು ಪ್ರೋತ್ಸಾಹ ಬಂದಿದೆ, ಮತ್ತು ಅವಾರ್ಡ್ಸ್ಗಳು ಸುಮಾರು ಸಂಸ್ಥೆಗಳಿಂದ ಬಂದಿದೆ. ಭಾರತಾದ್ಯಂತಕ್ಕಿಂತ ನಮ್ಮದು ಕರ್ನಾಟಕದಲ್ಲಿ ಸೀಮಿತವಾಗಿದೆ. ಸೊ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಂದು 31 ಜಿಲ್ಲೆಗೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಕೆಲಸ ಮಾಡಿದ್ದೇವೆ. ಸೊ ಭಾರತದಲ್ಲಿ ಅಂತ ಹೇಳಿದ್ರೆ, ಯಾಕಂದರೆ ನಮ್ಮ ಒಂದು ಬ್ಯಾಂಡ್ವಿಡ್ತ್ ಕರ್ನಾಟಕದಲ್ಲಿರೋದ್ರಿಂದ ನಮ್ಮ ಹೆಚ್ಚಿನ ಕೆಲಸ ಕರ್ನಾಟಕದಲ್ಲಿದೆ. ಆದರೆ ಇವಾಗ ತಮಿಳ್ನಾಡು ಆಂಧ್ರದಲ್ಲಿ ಅಲೀಪ್ ಅಂತ ಇರ್ಬೋದು, ಅಥವಾ ಸೇವಾ ಅಂತ ಹೇಳಿ ಗುಜರಾತಲ್ಲಿದೆ. ಸೊ ಈ ಎಲ್ಲ ಒಂದು ಸಂಘ ಸಂಸ್ಥೆಗಳ ಜೊತೆಗೆ ಒಂದು ಹೋಗಿ ಅಲ್ಲಿ ಒಂದು ಬೆಸ್ಟ್ ಎಕ್ಸ್ಪೋಜರ್ ವಿಸಿಟ್ಸ್ ಇರ್ಬೋದು, ಬೆಸ್ಟ್ ಪ್ರಾಕ್ಟೀಸಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಕಲ್ತು ಬಂದಿದ್ದೇವೆ ಹೊರತು, ಬಟ್ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ. ಒಂದು ಏನಂತ ಹೇಳಿದ್ರೆ, ನಾವು ಹೇಳಿದಾಗೆ 1983 ಮಹಿಳೆಯರು ಓದಿ ಒಂದು ಹೊರಗೆ ಬರೋದೇ ದೊಡ್ಡ ವಿಷಯವಾಗಿತ್ತು, ಅಥವಾ ಓದಿದ ನಂತರ ಒಂದು ಕೆಲಸ ಮಾಡುವಂಥದ್ದು ಕೂಡ ಬಹಳ ದೊಡ್ಡ ವಿಷಯ. ಅದರಲ್ಲಿ ಅತಿ ದೊಡ್ಡ ವಿಷಯ ಅಂತ ಹೇಳಿದ್ರೆ, ಓದಿ ಒಂದು ಹೊರಗಡೆ ಬಂದು ತನ್ನ ಸ್ವಂತ ಉದ್ಯಮಿ ಮಾಡುವಂಥದ್ದು ಬಹಳ ಅಪರೂಪಕರವಾದ ವಿಷಯವಾಗಿತ್ತು. ಸೊ ಆಗ ಗೊತ್ತಿರೋ ಹಾಗೆ, ಯಾಕಂದರೆ ನಾವು ಅವಾಗೆಲ್ಲ ಬಹಳಷ್ಟು ಚಿಕ್ಕವರು, ನಮ್ಮ ಒಂದು ಹಿರಿಯರು, ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಗಳಿಂದ ಕೇಳಿ ತಿಳ್ಕೊಂಡಿರೋವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಆಗಿನ ಇದರಲ್ಲಿ ಫ್ಯಾಮ್ಲಿಲಿ ಅಂಥ ಎನ್ಕರೇಜ್ಮೆಂಟ್ ಇರ್ತಿರ್ಲಿಲ್ಲ. ಅಂದರೆ ನೀವು ಓದಿದ್ದೀರಾ, ಓದಿ ನಂತರ ನೀವು ಒಂದು ಮದುವೆಯಾಗಿ ಸೆಟ್ಲ್ ಆಗಬೇಕು, ಅಥವಾ ಓದಿದ್ದೀರ ಅಂದರೆ ಹೆಚ್ಚಂದರೆ ನೀವು ಕೆಲಸ ಮಾಡ್ಬೋದು, ಈ ಉದ್ಯಮಿ ಯಾಕೆ ಬೇಕು, ಇದೆಲ್ಲ ನಿಮಗೆ ಇರೋ ಅಂಥ ಒಂದು ವ್ಯವಸ್ಥೆ ಅಲ್ಲ, ಇದು ನಿಮಗೆ ಇದೇನಿದ್ರು ಇದು ಗಂಡು ಮಕ್ಕಳಿಗೆ ಕಟ್ಟಿಟ್ಟಂಥ ಬುತ್ತಿ ಈ ಒಂದು ಉದ್ಯಮಿ ಅನ್ನೋದು. ಸೊ ನಿಮಗೆ ಯಾಕೆ ಬೇಕು ಅನ್ನೋ ಒಂದು ಅಡಚಣೆಗಳು ಬಹಳಷ್ಟು ಫ್ಯಾಮಿಲೀಸಲ್ಲಿ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಸ್ಗಳು ಫೇಸ್ ಮಾಡಿದ್ದಾರೆ. ಸೊ ನಂತರದಲ್ಲಿ ಅದನ್ನು ನಾವು ಫೇಸ್ ಮಾಡಿದಂಥದ್ದನ್ನು ಫ್ಯೂಚರಲ್ಲಿ ಬರೋವಂಥ ಹೆಣ್ಮಕ್ಳು ಮಾಡಬಾರ್ದು, ಅದಕ್ಕೆ ಅಂತ ಒಂದು ಪ್ರೋತ್ಸಾಹ ಕೊಡೋವಂಥ ಒಂದು ಸಂಸ್ಥೆ ಇರಲೇಬೇಕಂತ ಹೇಳಿ ಆ ನಿಟ್ಟಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಸೊ ಸ್ಥಾಪನೆ ಮಾಡಬೇಕಾದ್ರೂ ಕೂಡ ಸರ್ಕಾರದಿಂದ ಇರ್ಬೋದು, ಅಥವಾ ಫ್ಯಾಮಿಲಿಯಿಂದ ಇರ್ಬೋದು, ಈ ಒಂದು ಅಡಚಣೆಗಳಂತೂ ಖಂಡಿತ ಬಂದಿರುತ್ತೆ, ಏನಕ್ಕೆ ಬೇಕು ಅನ್ನೋ ಸಂಸ್ಥೆ. ಆದರೂ ಒಂದು ಛಲ ಬಿಡದೆ ನಮ್ಮ ಆಗಿನ 7 ಜನ ಏನು ಫೌಂಡರ್ಸ್ ಇದ್ದಾರೋ ಅದನ್ನು ಅವರು ಸ್ವಂತ ಶುರು ಮಾಡಿದ್ದು. ಆ್ಯಕ್ಚುಲಿ ನಾವು ಕೇಳಿರೋ ಪ್ರಕಾರ ಒಂದು ಗ್ಯಾರೇಜಲ್ಲಿ ಶುರು ಮಾಡಿದ್ರು. ಸೊ ಯಾರೂ ನಮಗೆ ಜಾಗ ಕೊಡಲಿಲ್ಲ ಅಂತ ಪರವಾಗಿಲ್ಲ, ನಾವು ಇಡೋ ಅಂಥ ಒಂದು ಹೆಜ್ಜೆ ನಾವು ಹಿಂದಿಡಬಾರ್ದು ಅಂತ ಹೇಳಿ ಅವರೊಂದು ಗ್ಯಾರೇಜಲ್ಲಿ ಶುರು ಮಾಡಿ, ನಂತರ ಅದನ್ನು ಒಂದು ಪ್ರೂವ್ ಮಾಡಿಕೊಂಡು ನಾವು ಮಾಡ್ತಿದ್ದೀವಿ ಅನ್ನೋದ ಮೇಲೆ ನಮಗೆ ಕರ್ನಾಟಕ KSSIDC ಸರ್ಕಾರದಿಂದ ಈ ಒಂದು ಜಾಗನ ನಮಗೆ ವರ್ಷಕ್ಕೆ ₹1 ಹಾಗೆ 90 ವರ್ಷಕ್ಕೆ ಲೀಸ್ಗೆ ಕೊಡೋವಂಥದ್ದು. ಸೊ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಒಂದು ಲೋನ್ ತೊಗೊಂಡು ಈ ಒಂದು ಜಾಗ ಕಟ್ಟಲಿಕ್ಕಾಗಲಿ, ಅಥವಾ ಒಂದು ಏನಪ್ಪ ಅಂದರೆ, ಆಗ ಕೆಲವು ಟೈಮ್ ನಾವು ನೋಡಿರೋದು ಏನಂದರೆ, ಇವರೆಲ್ಲ ಉದ್ಯಮಿಗಳಾಗಿದ್ದರಿಂದ ಸೊ ತಿಂಗಳಿಗೆ ನಮಗೇನಾದ್ರು ಸ್ಟಾಫ್ಸ್ಗೆಲ್ಲ ಸ್ಯಾಲ್ರಿ ಕೊಡಬೇಕಾದ್ರೆ ತಮ್ಮ ಕೈಯಿಂದ ಬಿಸ್ನೆಸ್ಸಿಂದ ತಂದು ಹಾಕಿ ನಾವು ಈ ಒಂದು ಸಂಸ್ಥೆ ಕಟ್ಟಿರೋದನ್ನ ಯಾವತ್ತೂ ತೆಗಿಬಾರ್ದು ಅಂತ ಹೇಳಿ ನಡ್ಸ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಬಹಳಷ್ಟು ಚಾಲೆಂಜಸನ್ನು ಖಂಡಿತ ಫೇಸ್ ಮಾಡಿದ್ದೀವಿ. ಸೊ ಈಗ ಒಂದು ಸ್ವಲ್ಪ ಈ ಜೆಂಡರ್ ಈಕ್ವಾಲಿಟಿ ಏನೆಲ್ಲ ಬಂದ ಮೇಲೆ, ಹೌದು ಮಹಿಳೆಯರು ಬರೀ ಮನೆಗೆ ಸೀಮಿತ ಅಲ್ವಾ, ಅಥವಾ ಕೆಲಸಕ್ಕೆ ಸೀಮಿತವಾಗಲ್ಲ, ಈವನ್ ಉದ್ಯೋಗಕ್ಕೂ ಅವರು ಸಹಿ ಅನ್ನೋ ಒಂದು ಪ್ರಶಂಸೆಗೆ ಪಾತ್ರ ಆಗಿ, ಈಗ ನಾವು ಪ್ರತಿಯೊಂದು ಗೌರ್ಮೆಂಟಿನ ಒಂದು ಪಾಲಿಸಿ ಅಡ್ವೊಕೇಸಿ ಬೋರ್ಡ್ ಇರ್ಬೋದು, RBIಲಿ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರ್ಬೋದು, ಡಿಪಾರ್ಟ್ಮೆಂಟ್ಸಲ್ಲಿ ಇರ್ಬೋದು, ಪ್ರಪ್ರಥಮವಾಗಿ ಯಾವುದೇ ಒಂದು ಮಹಿಳಾ ಸಂಸ್ಥೆನ ಒಂದು ಮೀಟಿಂಗಿಗಾಗಲಿ, ಒಂದು ಪಾಲಿಸಿ ಮೇಕಿಂಗ್ ಕರಿಬೇಕಾದ್ರೆ ನಮ್ಮ ಅವೇಕ್ ಸಂಸ್ಥೆ ಮೊದಲನೇ ಪಾತ್ರ ಅನ್ನೋದಕ್ಕೆ ನಾವು ಒಂದು 43 ಇಯರ್ಸ್ದು ನಮ್ಮದು ಸರ್ವೀಸೇ ಪ್ರೂಫ್ ಆಗಿದೆ.
ಸೊ ನಮ್ಮಲ್ಲಿ ಶುರುವಾದಾಗಿಂದ 43 ವರ್ಷದಿಂದ ಏನು ಶುರು ಆಗಿತ್ತು ಬಿಸ್ನೆಸ್ ಕೌನ್ಸಿಲಿಂಗ್ ಅಂತ ಹೇಳಿ ಒಂದು ದಿನನ ನಿಗದಿಪಡಿಸಿದ್ರು. ಅಂದರೆ ಪ್ರತಿ ಗುರುವಾರ 2ರಿಂದ 5 ಯಾವುದೇ ಹೆಣ್ಮಗಳು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ಏನೆಲ್ಲ ತಿಳ್ಕೊಂಡಿರಬೇಕು ಅದ್ರ ಬಗ್ಗೆ ಒಂದು ವಿವರ ಪಡಿಬೇಕಾದ್ರೆ ಪ್ರತಿ ಗುರುವಾರ 2ರಿಂದ 5 ಗಂಟೆ 2 to 5 ಪ್ರತಿ ಗುರುವಾರ ಇಲ್ಲಿ. ಸೊ ಯಾವ ಹೆಣ್ಮಗಳು ಬೇಕಾದರೂ ಜಸ್ಟ್ ವಾಕ್ ಇನ್ ಮಾಡ್ಬೋದು. ಸೊ ಇಲ್ಲಿ ನಮ್ಮ ಸ್ಟಾಫ್ ಇರ್ಬೋದು ಅಥವಾ ಮೆಂಬರ್ಸ್ ಇರ್ಬೋದು, ಯಾರು ಇಲ್ಲಿ ಇರ್ತಾರೋ ಆ ಹೆಣ್ಮಗಳ ಜೊತೆಗೆ ಮಾತಾಡಿ ಅವರ ಒಂದು ಲೈಕ್ ಏನು ಇಂಟ್ರೆಸ್ಟ್ ಇದೆ, ಏನಕ್ಕೆ ಅವ್ರು ಬಿಸ್ನೆಸ್ ಮಾಡಬೇಕು, ಅವರ ಒಂದು ಬ್ಯಾಕ್ಗ್ರೌಂಡ್ ಏನು, ಸೊ ಅವರು ಒಂದು ಯಾವ ರೀತಿ ಒಂದು ಮಾಡಲಿಕ್ಕೆ ಒಂದು ನಾವು ಸಪೋರ್ಟ್ ಸಿಸ್ಟಮ್ ಕೊಡಬೇಕು, ಸೊ ಅವ್ರ ಜೊತೆ ಒಂದು ಮಾತುಕತೆ ಆಡಿ ಆ ಒಂದು ಬಿಸ್ನೆಸ್ ಕೌನ್ಸಿಲಿಂಗನ್ನು ನಾವು 43 ಇಯರ್ಸಿಂದ ಒಂದು ಥರ್ಸ್ಡೇನೂ ಕೂಡ ನಿಲ್ಲಿಸ್ತೀರ ನಾವು ಸತತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಪ್ರತಿದಿನ ಕೂಡ ಬರೋವಂಥ ಹೆಣ್ಮಕ್ಳು ಸುಮಾರು ಬೇರೆ ಕಡೆಯಿಂದ ಎಲ್ಲ ಬಂದಾಗ ಅವ್ರನ್ನ ನೀವು ಗುರುವಾರ ಹೊತ್ತೇ ಬನ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಬೇರೆ ದಿನ ಕೂಡ ಬಂದಾಗಲೂ ಕೂಡ ನಾವು ಅದೇ ರೀತಿಯಾದ ಒಂದು ಬಿಸ್ನೆಸ್ ಕೌನ್ಸಿಲಿಂಗನ್ನು ನಾವು ಮಾಡ್ತೇವೆ. ಅವ್ರಿಗೆ ಏನು ಬೇಕು, ಏನೆಲ್ಲ ಒಂದು ಮಾಹಿತಿ ಕೊಡಬೇಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಅನ್ನೋದು ಒಂದು ಕಾರ್ಯಕ್ರಮ ಒಂದಿದೆ. ಸೊ ಅದಾದ ನಂತರ ಒಂದು ಟ್ರೈನಿಂಗು ಅನ್ನೋದು ಇವಾಗ ಒಂದು ಯಾವುದೇ ಒಂದು ಪ್ರೊಫೆಷ್ನಲ್ಸ್ ಇವಾಗ ಒಂದು ಡಾಕ್ಟರ್ ಆಗಬೇಕಾದ್ರೆ ಹೇಗೆ ಒಂದು MBBS ಮಾಡ್ತಾರೋ, ಒಂದು ಇಂಜಿನಿಯರ್ ಆಗಬೇಕಾದ್ರೆ ಒಂದು ಇಂಜಿನಿಯರಿಂಗ್ ಮಾಡ್ತಾರೋ, ಅದೇ ರೀತಿ ಒಂದು ಆಂಟ್ರಪ್ರಿನರ್ ಆಗಬೇಕಾದ್ರೆ ಆ ಒಂದು ಫಾರ್ಮಲ್ ಎಜುಕೇಷನ್ ಇದ್ದ ಅಂದರೆ ಬಹಳ ಸೂಕ್ತವಾಗಿರುತ್ತೆ. ಸೊ ಆದ್ದರಿಂದ ನಾವು ನಮ್ಮ ಒಂದು ಅನುಭವದಲ್ಲಿ, ಸೊ ಈ ಒಂದು 43 ವರ್ಷ ಅನುಭವದಲ್ಲಿ ನಾವು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋ ಒಂದು ಕಾರ್ಯಕ್ರಮನ 12 ದಿನದ ಕಾರ್ಯಕ್ರಮನ ಒಂದು ನಮ್ಮದು ಫ್ಲ್ಯಾಗ್ಶಿಪ್ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮನ 12 ದಿನಗಳ ಕಾಲ ಬೆಳಗ್ಗೆ 10ರಿಂದ 6 ಗಂಟೆವರೆಗೂ ಪೂರ್ತಿ ದಿನ ಕಾರ್ಯಕ್ರಮ. ಇಲ್ಲಿ ಒಂದು ಬಿಸ್ನೆಸ್ ಅಂದರೆ ಏನು, ಯಾವ ರೀತಿ ಶುರು ಮಾಡಬೇಕು, ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಏನೆಲ್ಲ ಮಾಹಿತಿ ತಿಳ್ಕೊಂಡಿರಬೇಕು ಒಂದು ಮಹಿಳೆ, ಸೊ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಅಥವಾ ಸರ್ಕಾರದಿಂದ ಆಗಲಿ ಅಥವಾ ಡಿಪಾರ್ಟ್ಮೆಂಟ್ಸಿಂದ ಆಗಲಿ ಅವ್ರಿಗೆ ಯಾವ ರೀತಿಯಾದ ಒಂದು ಸ್ಕೀಮ್ಸ್ ಇದೆ, ಯಾವ ರೀತಿಯ ಒಂದು ಪಾಲಿಸಿ ಸಪೋರ್ಟ್ಸ್ ಇದೆ, ಬ್ಯಾಂಕ್ಗಳಿಂದ ಯಾವ ರೀತಿ ಒಂದು ಸಾಲದ ಸೌಲಭ್ಯಗಳಿದೆ, ಅದಕ್ಕೆ ಏನೆಲ್ಲ ಬೇಕಾಗಿರೋ ಅಂಥ ಡಾಕ್ಯುಮೆಂಟೇಷನ್ ಏನು ಮಾಡಬೇಕು. ಸೊ ಮತ್ತು ಇವಾಗ ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಆ ಬಿಸ್ನೆಸ್ಸಿಗೆ ಒಂದು ಗ್ರೌಂಡ್ ವರ್ಕ್ ಯಾವ ರೀತಿ ಮಾಡ್ಕೋಬೇಕು, ಅಥವಾ ಒಂದು ಬಿಸ್ನೆಸ್ಸನ್ನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, CA ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕು. ಸೊ ಒಂದು ರಿಜಿಸ್ಟ್ರೇಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಆಸ್ಪೆಕ್ಟ್ ಬಿಸ್ನೆಸ್ಸಲ್ಲಿ. ಸೊ ಈ ಎಲ್ಲ ಒಂದು ಮಾಹಿತಿ, ಒಂದು ಮಾರ್ಕೆಟಿಂಗ್ ಅಂದರೆ ಏನು, ಏನೇ ಒಂದು ಪದಾರ್ಥ ತಯಾರಿ ಮಾಡಿದಾಗ ಅದಕ್ಕೆ ಯಾವ ರೀತಿ ನೀವು ಕಾಸ್ಟಿಂಗ್ ಪ್ರೈಸಿಂಗ್ ಮಾಡ್ತೀರಾ. ಸೊ ಈ ರೀತಿ ನಮಗೆ ವಿಧವಾದ 12 ದಿನದಲ್ಲಿ 12 ಟ್ರೈನರ್ಸ್ ಬಂದು ಸೊ ಒಂದು ಬಿಸ್ನೆಸ್ ಶುರು ಮಾಡಲಿಕ್ಕೆ ಏನೆಲ್ಲ ಮಾಹಿತಿ ಬೇಕೋ ಹೆಣ್ಮಕ್ಳಿಗೆ ಈ 12 ದಿನಗಳ ಕಾಲ ನಾವು ಟ್ರೈನಿಂಗಲ್ಲಿ ಹೇಳ್ಕೊಡೋ ಅಂಥದ್ದು. ಸೊ ಇದು ಬಿಟ್ಟರೆ ಇನ್ನು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನೋದು ಕೂಡ ನಾವು ಬಹಳಷ್ಟು ವರ್ಷಗಳಿಂದ ಕಾಲದಿಂದ ಮಾಡ್ತಿದ್ದೀವಿ. ಸೊ ಇವಾಗ ಕೆಲವರಿಗೆ ಏನು ಐಡಿಯಾ ಇರಲ್ಲ, ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಅವರಿಗೆ ಒಂದು ಇವಾಗ ಗಾರ್ಮೆಂಟ್ಸ್ ಲೈನಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಬ್ಯೂಟಿ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಕಾರ್ಯಕ್ರಮನ ಮಾಡ್ತೇವೆ. ಸೊ ಇವಾಗ ಒಂದು ಹೆಲ್ತ್ ವೆಲ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಥವಾ ಒಂದು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಸೆಕ್ಟರ್ಗೆ ಹೋಗಬೇಕು ಅನ್ನೋರಿಗೆ ಒಂದು ಬ್ಯೂಟಿಷಿಯನ್ ಕಾರ್ಯಕ್ರಮ ಇರ್ಬೋದು, ಅಥವಾ ಒಂದು ಕಂಪ್ಯೂಟರ್ ರಿಲೇಟೆಡ್ಗೆ ಹೋಗಬೇಕು ಅಂದರೆ ಒಂದು ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಟ್ರೈನಿಂಗ್ ಇರ್ಬೋದು, ಅಥವಾ ಕೆಲವ್ರು ನಾವು ಒಂದು ಕೇಟ್ರಿಂಗ್ ಬಿಸ್ನೆಸ್ ಮಾಡಬೇಕು ಅಥವಾ ಫುಡ್ ಪ್ರಾಸೆಸಿಂಗಲ್ಲಿ ಹೋಗಬೇಕು ಅನ್ನೋರಿಗೆ ಒಂದು ಫುಡ್ ಪ್ರಾಸೆಸಿಂಗ್ ಬಿಸ್ನೆಸ್ ಇರ್ಬೋದು. ಸೊ ಈ ಥರ ಅನೇಕ ಸ್ಕಿಲ್ಲಿಂಗ್ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. ಸೊ ಇದು ಕೂಡ ಒಂದು 21 ದಿನದ ಕಾರ್ಯಕ್ರಮಗಳಾಗಿರುತ್ತೆ. ಸೊ ಅದು ಬಿಟ್ಟರೆ ನಂತರ ಮೆಂಬರ್ಶಿಪ್ ಸರ್ವಿಸ್ ಅನ್ನೋದು ಇರುತ್ತೆ. ಸೊ ಮೆಂಬರ್ಶಿಪ್ ಸರ್ವಿಸು, ಸೊ ಪ್ರತಿಯೊಂದು ಮಹಿಳೆ ಯಾರು ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ ಅವರ ಒಂದು ಬಿಸ್ನೆಸ್ಸನ್ನು ರಿಜಿಸ್ಟ್ರೇಷನ್ ಮಾಡಿರ್ತಾರೋ ಅಂಥವರಿಗೆ ಒಂದು ಮೆಂಬರ್ಶಿಪ್ ಸರ್ವಿಸನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಕೊಡೋವಂಥದ್ದು. ಸೊ ಈ ಮೆಂಬರ್ಶಿಪ್ಪು ಬಹಳ ಒಂದು 1,000 ರೂಪಾಯಿ ವರ್ಷಕ್ಕೆ ಒಂದು 1,000 ರೂಪಾಯಿ ಕೊಟ್ಟಾಗ ರೆಗ್ಯುಲರ್ ಮೆಂಬರ್ಶಿಪ್ ಅಂತ ಕೊಡ್ತೇವೆ. ಸೊ ಕೆಲವರು ಯಾರು ಬಿಸ್ನೆಸ್ಸಲ್ಲಿ 3 ವರ್ಷಕ್ಕಿಂತ ಹೆಚ್ಚಾಗಿರ್ತಾರೋ ಆ ಒಂದು ಮಹಿಳೆಗೆ ನಾವು ಲೈಫ್ ಮೆಂಬರ್ಶಿಪ್ ಅಂತ ಕೊಡ್ತೇವೆ. ಅದು 7,500. ಸೊ ಅದು ಲೈಫ್ ಟೈಮ್ 1 ಟೈಮ್ ಪೇ ಮಾಡೋವಂಥ ಫೀಸು. ಸೊ ಮೆಂಬರ್ಶಿಪ್ ಆದರೆ ಇದಕ್ಕೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಸಂಸ್ಥೆಯಲ್ಲಿ ಎಲ್ಲ ಆಂಟ್ರಪ್ರಿನರ್ಸ್ ಒಟ್ಟಿಗೆ ಇರೋವಂಥದ್ದು. ನೋಡಿ, ಇವಾಗ ನಾನು ಒಂದು ಒಬ್ಬಳೇ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದರೆ ಸೊ ನಾನು ಮಾಡ್ತಾ ಇರೋದೇ ಕರೆಕ್ಟ್ ಅನ್ನೋ ಒಂದು ಭಾವನೆಯಲ್ಲಿ ಇರ್ತೀವಿ. ಅದೇ ನೀವು ಒಂದು ಸಂಘ ಸಂಸ್ಥೆ ಈ ಥರ ಒಂದು ಆಂಟ್ರಪ್ರಿನರ್ಸ್ ಅಸೋಸಿಯೇಷನಲ್ಲಿ ನೀವು ಬೇರೆ ಮೆಂಬರ್ಸ್ನ ಮೀಟ್ ಮಾಡಿದಾಗ ಕಲಿಯುವಂಥದ್ದು ಬಹಳಷ್ಟಿರುತ್ತೆ. ಸೊ ಈ ರೀತಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋದಕ್ಕೆ ನಾವು ಮೆಂಬರ್ಶಿಪ್ ಸರ್ವಿಸಸನ್ನು ಇಟ್ಟಿದ್ದೇವೆ. ಅದ್ರ ಜೊತೆಗೆ ನಮ್ಮಲ್ಲಿ ಆಹಾರ ಘಟಕ ಇದೆ, ಫುಡ್ ಇನ್ಕ್ಯುಬೇಟರ್ ಅಂತ ಹೇಳಿ. ಸೊ ಯಾವ ಹೆಣ್ಮಗಳು ಒಂದು ಬಿಸ್ನೆಸ್ ಫುಡ್ಡಲ್ಲಿ ಮಾಡಬೇಕು ಅಂತ ಇರ್ತಾಳೋ ಅವಳು ತನ್ನ ಒಂದು ಸ್ವಂತ ಇನ್ವೆಸ್ಟ್ಮೆಂಟ್ ಇಲ್ದಿರ 1 ವರ್ಷದ ಕಾಲ ಅವಧಿವರೆಗೂ ನಮ್ಮಲ್ಲಿರುವಂಥ ಒಂದು ಪ್ರಾಸೆಸಿಂಗ್ ಮಷೀನ್ಸನ್ನು ಯೂಸ್ ಮಾಡಿ ಮಾರ್ಕೆಟಿಂಗಿಗೆ ನಮ್ಮದೇ ಆದ FSSAI ಲೈಸೆನ್ಸ್ ಅವೇಕ್ ಕಡೆಯಿಂದ ಕೊಡ್ತೀವಿ. ಸೊ ಅದನ್ನೇ ಯೂಸ್ ಮಾಡಿ ಸೊ ಅವ್ರ ಒಂದು ಪ್ರಾಡಕ್ಟ್ಸ್ ಯಾವ ರೀತಿ ಮಾರ್ಕೆಟ್ ಮಾಡ್ಬೋದು, ಅವ್ರದ್ದು ಈ ಒಂದು ಏನೇ ಒಂದು ಫುಡ್ ಪ್ರಾಸೆಸಿಂಗ್ ಇರ್ಬೋದು, ಬೇಕ್ರಿ ಇರ್ಬೋದು ಅಥವಾ ಸ್ಪೈಸಸ್ ಇರ್ಬೋದು, ಮಿಲೆಟ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಅದಕ್ಕೆಲ್ಲ ಒಂದು ಡಿಮ್ಯಾಂಡ್ ಇದೆ. ನಾನು ಹೊರಗಡೆ ಹೋಗಿ ನಾನು ಇವಾಗ ನನ್ನದೇ ಸ್ವಂತವಾಗಿ ಮಾಡೋ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ನಮ್ಮ ಒಂದು ಈ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಸೊ ನಾನು ತದನಂತರದಲ್ಲಿ ಅವ್ರು ಹೋಗಿ ಅವ್ರದ್ದೇ ಆದ ಸ್ಥಾಪನೆ ಮಾಡ್ಕೋಬೋದು.
ಅದು ಬಿಟ್ಟು ಮಾರ್ಕೆಟಿಂಗ್, ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಪುರುಷರು ಮಾಡಲಿ ಅಥವಾ ಮಹಿಳೆಯರು ಮಾಡಲಿ ಚಾಲೆಂಜ್ ಇರೋದೇ ಫೈನಾನ್ಸು ಮತ್ತು ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮದೇ ಆದ ಸೀಸ್ನಲ್ ಆಗಿ ಎಕ್ಸಿಬಿಷನ್ಸ್ ಕಂಡಕ್ಟ್ ಮಾಡ್ತೀವಿ, ಮತ್ತು ಹಲವಾರು ಎಕ್ಸ್ಪೋಸ್ ಮಾಡ್ತೀವಿ. ಸೊ ಕಾನ್ಫರೆನ್ಸಸಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಿ. ಸೊ ಈ ಒಂದು ಮಹಿಳೆಯರು ಶುರು ಮಾಡಿದವ್ರಿಗೆ ಅವ್ರಿಗೊಂದು ಅನುಭವ ಆಗಬೇಕು. ಇವಾಗ ನನ್ನ ಪ್ರಾಡಕ್ಟನ್ನು ನಾನು ಸ್ಟಾಲಲ್ಲಿ ಇಟ್ಕೊಂಡಾಗ ವಿಸಿಟರ್ಸ್ ಬಂದು ಯಾವ ರೀತಿ ನನಗೆ ಇದ್ರ ಬಗ್ಗೆ, ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ, ಯಾವ ರೀತಿ ಚಾಲೆಂಜಸ್ ಇರುತ್ತೆ ಅನ್ನೋ ಒಂದು ಸ್ಟಾರ್ಟಪ್, ಒಂದು ಕಿಕ್ ಸ್ಟಾರ್ಟ್ ಕೊಡಲಿಕ್ಕೆ ಅನೇಕ ಎಕ್ಸಿಬಿಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದರಾದ ನಂತರ ಒಂದು ಏನಪ್ಪ ಅಂದರೆ ವಿಧ ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು. ನಾವು ಅನೇಕ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಜೊತೆ ಅವನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮೆಂಬರ್ಸ್ ಈ ರೀತಿ ಪ್ರಾಡಕ್ಟ್ಸಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೊಂದು ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಕ್ಸ್ಪೋಜರ್ ಕೂಡ ಕೊಡ್ತೇವೆ. ಸೊ ಈ ರೀತಿ ನಾವು ಅನೇಕ ಈ ಥರ ಒಂದು ಬಿಸ್ನೆಸ್ಸಿಗೆ ರಿಲೇಟೆಡ್ ಆದಂಥ ಕಾರ್ಯಕ್ರಮಗಳನ್ನು ನಾವು ಸುಮಾರು 7 ರಿಂದ 8 ಕಾರ್ಯಕ್ರಮನ ನಾವು ಸತತವಾಗಿ ಮಾಡ್ತಾ ಬಂದಿದ್ದೀವಿ. ನಾವು ಸುಮಾರು ವರ್ಷದಲ್ಲಿ ನಮ್ಮ ಒಂದು ಈ 7-8 ಕಾರ್ಯಕ್ರಮದ ಜೊತೆಗೆ ನಮ್ಮದೊಂದು RRC ಅಂತ ಇದೆ, ರಿಸರ್ಚ್ ಆ್ಯಂಡ್ ರಿಸೋರ್ಸ್ ಸೆಂಟರ್ ಅಂತ. ಇದು ಈಗ ಇತ್ತೀಚೆಗೆ ಗೌರ್ಮೆಂಟ್ ಅವರೆಲ್ಲ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟೂಡೆಂಟ್ಸ್ ಅವ್ರನ್ನ ನೀವು ಮುಂದೆ ಬರಬೇಕು, ಯು ಶುಡ್ ಬಿ ಅ ಜಾಬ್ ಸೀಕರ್ಸ್ ದ್ಯಾನ್ ದ ಜಾಬ್ ಪ್ರೊವೈಡರ್ಸ್ ದ್ಯಾನ್ ದ ಜಾಬ್ ಸೀಕರ್ಸ್ ಅನ್ನೋದೆಲ್ಲ ಬಹುಶಃ ನಮಗೆ ಬಹಳ ಹಳೆಯ ಮಾತೆ ಅಂತ ಹೇಳ್ಬೋದು. ನಾವು ಸುಮಾರು ಶುರು ಮಾಡಿದಾಗಲಿಂದ ಈ ರಿಸರ್ಚ್ ಆ್ಯಂಡ್ ರಿಸೋರ್ಸ್ ಸೆಂಟರ್ ಅನ್ನೋ ಒಂದು ವಿಭಾಗ ನಮ್ಮ ಅವೇಕಲ್ಲಿದೆ. ಈ ಒಂದು ಒಂದು ಸೆಗ್ಮೆಂಟ್ ಕೆಳಗೆ ನಾವು ಸ್ಟೂಡೆಂಟ್ಸ್ಗೆ ಆಗಿನ ಕಾಲದಿಂದಲೂ ಕೂಡ ಒಂದು ಇಂಟರ್ನ್ಶಿಪ್ಪು ಮತ್ತು ಒಂದು ಆಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡೋ ಅಂಥದ್ದು, ಅವ್ರನ್ನ ಸ್ಟೂಡೆಂಟ್ಸ್ ಕಾಲೇಜ್ಗಳಿಂದ ಇಲ್ಲಿ ಬಂದು ಒಂದು ಬಿಸ್ನೆಸ್ ಮಾಡೋ ಅಂಥವ್ರ ಜೊತೆಗೆ ಒಂದು ಇಂಟರ್ನ್ಶಿಪ್ ಸರ್ವಿಸಸ್ ಕೊಟ್ಟು ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಮಾರ್ಕೆಟಿಂಗ್ ಸಪೋರ್ಟು, ಬಿಸ್ನೆಸ್ ಡೆವಲಪ್ಮೆಂಟ್ ಸಪೋರ್ಟ್ ಇರ್ಬೋದು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಇರ್ಬೋದು, ಸೇಲ್ಸ್ ಇರ್ಬೋದು. ಸೊ ಸ್ಟೂಡೆಂಟ್ಸ್ಗಳಿಗೆ ನಾವು ಸುಮಾರು ಲಕ್ಷಾಂತರ ಸ್ಟೂಡೆಂಟ್ಸ್ಗಳಿಗೆ ನಾವು ಸುಮಾರು ನಮ್ಮಲ್ಲಿ ಒಂದು 28 ರಿಂದ 30 ಕಾಲೇಜಸ್ ಜೊತೆ ನಮ್ಮದು MOU ಇದೆ. ಸೊ ಪ್ರತಿಯೊಂದು ಕಾಲೇಜು ಅವೇಕ್ ಜೊತೆಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುತ್ತೆ. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂದರೆ, ಅವೇಕ್ ಕಡೆಯಿಂದ ಅಲ್ಲಿ ಹೋಗಿ ನಾವು ಕಾಲೇಜಸ್ಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅಂಥದ್ದು, ಅವರಿಗೆ ಒಂದು ಬರೀ ಜಾಬ್ ಎಂಪ್ಲಾಯ್ಮೆಂಟ್ ಮಾತ್ರ ಅಲ್ಲ, ನಿಮ್ಮದೇ ಆದ ಒಂದು ಜಾಬನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ನೀವು ಮತ್ತಿನ್ನೂ ಒಂದು 10 ಜನಕ್ಕೆ ನೀವು ಕೆಲಸ ಕೊಡೋವಂಥ ಒಂದು ಜಾಬ್ ಸೀಕರ್ಸ್ ಆಗಬೇಡಿ, ಜಾಬ್ ಪ್ರೊವೈಡರ್ಸ್ ಆಗಿ ಅಂತ ಹೇಳಿ ಒಂದು ಮೋಟಿವೇಶನ್ ಮಾಡುವಂಥದ್ದು, ಅವರಿಗೆ ಬೇಕಾಗಿರೋವಂಥ ಸ್ಪೆಸಿಫಿಕ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡುವಂಥದ್ದು, ಅಥವಾ ಸ್ಟೂಡೆಂಟ್ಸ್ ಬ್ಯಾಚ್ ಅವರಿಗೇ ನಾವು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಮಾಡುವಂಥದ್ದು. ನಾವು ಇತ್ತೀಚೆಗೆ ಮೊನ್ನೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಜೊತೆಗೆ MOU ಶುರು ಮಾಡಿದ್ವಿ. ಸೊ ಅವರಿಗೆ ಸ್ಟೂಡೆಂಟ್ಸ್ಗೆಲ್ಲ ಅವ್ರ ಫ್ಯಾಕಲ್ಟಿ ಸುಮಾರು 120 ಫ್ಯಾಕಲ್ಟೀಸ್ಗೆ ಫ್ಯಾಕಲ್ಟಿ ಒಂದು ಟೀಚಿಂಗ್ ಲೈನಿಂದ ನಂತರ ಅವರು ಒಂದು ಆಂಟರ್ಪ್ರಿನರ್ ಹೇಗೆ ಆಗ್ಬೋದು ಅಂತ ಒಂದು ಪೈಲಟ್ ಸ್ಟಡಿ ಮಾಡಿ ಅವ್ರಿಗೂ ಕೂಡ ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್ಗಳಿಗೆ ನಾವು ಸುಮಾರು ವರ್ಷಗಳಿಂದ ಬರೀ ರೀಜನಲ್ ಸ್ಟೇಟ್ ವೈಸಿಂದಲ್ಲ, ನಮಗೆ ಇಂಟರ್ನ್ಯಾಷನಲಿಂದನೂ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ನಮಗೆ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕಿಂದ ಮತ್ತು ಬೇರೆ ಯೂನಿವರ್ಸಿಟಿಗಳಿಂದ ಅಕ್ರಾಸ್ ವರ್ಲ್ಡ್, ಫಿಲಡೆಲ್ಫಿಯಾ ಯೂನಿವರ್ಸಿಟಿ ಇರ್ಬೋದು, ಬೇರೆ ಯೂನಿವರ್ಸಿಟಿ, ಸುಮಾರು ಯೂನಿವರ್ಸಿಟಿಯಿಂದ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಇಲ್ಲಿನ ಒಂದು ಮೆಂಬರ್ಸನ್ನು ಸ್ಟಡಿ ಮಾಡಿ ಸಂಸ್ಥೆ ಯಾವ ರೀತಿ ಏನು ಈ ಒಂದು ಆಂಟರ್ಪ್ರಿನರ್ಶಿಪ್ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತೆಲ್ಲ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಸ್ಟಡೀಸ್ ಇರ್ಬೋದು, ಗ್ಯಾಪ್ ಅನಾಲಿಸಿಸ್ ಸ್ಟಡೀಸ್ ಇರ್ಬೋದು. ಸೊ ಸ್ಟೂಡೆಂಟ್ಸು ಕೂಡ ನಾವು ಬಹಳಷ್ಟು ಸ್ಟೂಡೆಂಟ್ಸ್ ಜೊತೆಗೆ ವರ್ಕ್ ಮಾಡ್ತಿದ್ದೀವಿ. ನಮಗೆ ಅವೇಕ್ ಸಂಸ್ಥೆಗೆ ಸುಮಾರು 43 ವರ್ಷದಿಂದ ನಮಗೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಬಹಳಷ್ಟು ನಮಗೆ ಸಪೋರ್ಟಿವ್ ಆಗಿದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಕಾಮರ್ಸ್ ಇರ್ಬೋದು, ಮಿನಿಸ್ಟ್ರಿ ಆಫ್ ಫುಡ್ ಪ್ರಾಸೆಸಿಂಗ್ ಇರ್ಬೋದು, ಅಥವಾ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಒಂದು ಇಂಡಸ್ಟ್ರಿಯಲೈಸೇಷನ್ ಯಾವುದೇ ಒಂದು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಸೊ ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಯಾವುದೇ ಒಂದು ಹೆಣ್ಣುಮಕ್ಕಳಿಗೆ ತೋಚಿದಂಥ ಕಾರ್ಯಕ್ರಮ ಏನಾದ್ರು ಬಂದು ಕೂಡಲೇ ಅವ್ರಿಗೆ ನೆನಪಾಗೋದು ಅವೇಕ್ ಸಂಸ್ಥೆನೇ. ಸೊ ಕರೆದು ನಮಗೆ ಒಂದು ಮಾತಾಡಿ ಈ ಕಾರ್ಯಕ್ರಮ ನೀವು ಮಾಡಿಕೊಡ್ಬೋದಾ ಅಂತ ಹೇಳಿ ನಾವು ಬರೀ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇವಾಗ ಪ್ರೆಸೆಂಟಾಗಿ ನಮಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ರೀಜನಲ್ ಡ್ರೈವರ್ಸ್ ಟ್ರೈನಿಂಗ್, ಕಮರ್ಷಿಯಲ್ ಟ್ರೈನಿಂಗ್ ಸೆಂಟರ್ ಪ್ರಾಜೆಕ್ಟನ್ನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸಿಂದ ಸುಮಾರು ಇದು 10 ಕೋಟಿ ಪ್ರಾಜೆಕ್ಟು. ಸೊ ಇಟ್ಸ್ ಅ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಓಕೆ, ಬರೀ ಹೆಣ್ಣು ಮಕ್ಕಳಿಗೆ ಸೀಮಿತವಾದಂಥ ಕಮರ್ಷಿಯಲ್ ಕಾರ್ ಡ್ರೈವಿಂಗ್, ಲೈಟ್ ಮೋಟರ್ ವೆಹಿಕಲ್ ಆ್ಯಂಡ್ ಹೆವಿ ಮೋಟರ್ ವೆಹಿಕಲ್ ಪ್ರಾಜೆಕ್ಟು ನಮ್ಮ ಬಿಡದಿ ಸಂಸ್ಥೆ, ನಮ್ಮದು ಬಿಡದಿಯಲ್ಲಿ ಜಾಗ ಇದೆ. ಸೊ ಅಲ್ಲಿ ಸುಮಾರು 4 ಎಕರೆ ಜಾಗದಲ್ಲಿ ನಾವು ಈ ಒಂದು
ಪ್ರಾಜೆಕ್ಟನ್ನು ತರ್ತಾ ಇದ್ದೀವಿ. ಇದು ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿ ನಮಗೆ ಕೊಟ್ಟಿರೋವಂಥ ಒಂದು ಮೇಜರ್ ಬಿಗ್ ಪ್ರಾಜೆಕ್ಟ್ಸ್. ಸೊ ನಾವು ಸುಮಾರು ಮತ್ತು ವರ್ಲ್ಡ್ ಬ್ಯಾಂಕಿಂದ ಬಂದಿರೋವಂಥ ಒಂದು ರ್ಯಾಂಪ್ ಪ್ರಾಜೆಕ್ಟ್ ಅಂತ ಹೇಳಿ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ರಾಜ್ಯ ಸರ್ಕಾರದಿಂದ ನಮ್ಮಂಥ NGOsಗಳಿಗೆ, ಸೊ ಅದರಲ್ಲಿ ಹೆಣ್ಮಕ್ಳಿಗೆ ಇರೋವಂಥ ಕಾರ್ಯಕ್ರಮಗಳನ್ನು ಅವೇಕ್ ಸಂಸ್ಥೆಗೆ ಕೊಟ್ಟಿದ್ದಾರೆ. ಸೊ ಸುಮಾರು ಕಾರ್ಯಕ್ರಮಗಳು ನಾವು ರಾಜ್ಯ ಸರ್ಕಾರ ಜೊತೆ ಬಹಳಷ್ಟು ಮಾಡಿದೆ. ಸೊ ಈಗ ನಾವು ನೆಕ್ಸ್ಟು 10 years ಅಂತ ಹೇಳಿದ್ರೆ, ಸೊ ಈಗ ಎಲ್ಲ ಡಿಜಿಟಲ್ ವರ್ಲ್ಡ್. ಓಕೆ, ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಆಟೋಮೈಸ್ ಆಗಿರಬೇಕು, ಡಿಜಿಟಲ್ ಇರಬೇಕು, ವಿಸಿಬಿಲಿಟಿ ಫಾಸ್ಟರ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ವೆರಿ ಫಾಸ್ಟ್. ಆ ಒಂದು ಪೇಸಿಗೆ ನಾವು ನಮ್ಮ ಆಂಟರ್ಪ್ರಿನರ್ಸ್ನ ರೆಡಿ ಮಾಡಬೇಕು. ಬಟ್ ಇನ್ನೊಂದು ಏನಂತ ಹೇಳಿದ್ರೆ ಡ್ರಾಸ್ಟಿಕ್ ಶಿಫ್ಟ್. ಈಗ ಹೀಗೆ ಬರೋ ಅಂಥದ್ದು, ಮುಂಚೆ ಎಲ್ಲ 7th ಪಾಸು, 8th ಪಾಸು, 10th ಪಾಸ್ ಬರೋರು ನಾವೊಂದು ಬಿಸ್ನೆಸ್ ಮಾಡಬೇಕು ಅಂತ. ಆಗ ಈಗ ಅದು ಟೋಟಲ್ 360 ಡಿಗ್ರಿ ಆಗಿ ನಮಗೆ PhD ಹೋಲ್ಡರ್ಸ್ ಬರ್ತಾರೆ ಇಲ್ಲಿ. ನಾವು ಬಿಸ್ನೆಸ್ ಮಾಡಬೇಕು, ನಾವು IT ಸೆಕ್ಟರ್ಸಲ್ಲಿ ಇನ್ಫೋಸಿಸ್, ವಿಪ್ರೋ ಇರ್ಬೋದು, ದೊಡ್ಡ ಆಕ್ಸೆಂಚರ್ ಇರ್ಬೋದು, ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿ ಸುಮಾರು ವರ್ಷ ಈಗ ನಾವು ಕೆಲಸನ ಬಿಟ್ಟು ನಮ್ಮದೇ ಆದ ಏನಾದ್ರು ಒಂದು ಹೊಸದಾಗಿ ನಮ್ಮದು ಬಿಸ್ನೆಸ್ ಮಾಡಬೇಕು ಅನ್ನೋ ಬಡೋ ಮಟ್ಟಿಗೆ ನಮಗೆ ಆಂಟರ್ಪ್ರಿನರ್ಸ್ ಬರೋಕ್ಕೆ ಶುರು ಮಾಡಿದ್ದಾರೆ. ಸೊ ಆ ಒಂದು ಆಂಟರ್ಪ್ರಿನರ್ಸ್ಗೆ ನಾವು ಕೂಡ ಸಂಸ್ಥೆಯವರು ಕೂಡ ಸ್ಕೇಲ್ ಅಪ್ ಆಗಬೇಕಲ್ವಾ. ಸೊ ಅವರಿಗೆ ಒಂದು ಟ್ರೈನಿಂಗ್ ಕೊಡಲಿಕ್ಕೆ ಆ ಒಂದು ಲೆವೆಲ್ಗೆ, ಸೊ ಟ್ರೈನರ್ಸನ್ನು ನಾವು ಅದೇ ರೀತಿ, ನಮ್ಗೆ ಇವಾಗ ದೊಡ್ಡ ಚಾಲೆಂಜ್ ಏನಂತ ಹೇಳಿದ್ರೆ ಆ ಮಟ್ಟದ ಅಂದರೆ ಒಂದು PhD ಲೆವೆಲ್ಲು, ಒಂದು ಮಾಸ್ಟರ್ಸ್ ಡಿಗ್ರಿ ಹೋಲ್ಡರ್ ಬರೋವಂಥ ಟ್ರೈನೀಸ್ಗಳಿಗೆ ತರಬೇತಿ ಕೊಡೋವಂಥ ಒಂದು ಟ್ರೈನರ್ಸನ್ನು ಹುಡ್ಕೋವಂಥದ್ದಾಗಿರ್ಬೋದು, ಆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಿರ್ಬೋದು, ಮತ್ತು ಕೋರ್ಸ್ ಡಿಸೈನ್ಸ್ ಇರ್ಬೋದು. ಇವಾಗ 5 ವರ್ಷದಿಂದ ನಡೆದಂಥ ಕೋರ್ಸು ಖಂಡಿತವಾಗ್ಲೂ ಈಗಿಲ್ಲ, ಯಾಕಂದರೆ ಎವ್ರಿ ಸಿಂಗಲ್ ಡೇ ಇಟ್ಸ್ ಚೇಂಜಿಂಗ್ ಅನ್ನೋದ್ಮೇಲೆ ಸೊ ನಾವು ಕೂಡ ತುಂಬಾ R&D ಮಾಡಬೇಕಾಗತ್ತೆ. ಸೊ ಈ ನೆಕ್ಸ್ಟ್ 10 ವರ್ಷದ್ದು ನಮ್ಮ ಒಂದು ಏನಂತ ಹೇಳಿದ್ರೆ ವಿ ಶುಡ್ ಗೋ ವಿತ್ ದ ಟ್ರೆಂಡ್. ಸೊ ಈಗ ಸದ್ಯಕ್ಕೆ AI, ಟೆಕ್ನಾಲಜಿ, ಇಂಟರ್ವೆನ್ಷನ್ ಆಫ್ ಇನ್ನೋವೇಷನ್ಸು, ಸೊ ಇದ್ರ ಮೇಲೆ ಒತ್ತು ಕೊಟ್ಟು ನಾವು ಬರೋವಂಥ ಕಾರ್ಯಕ್ರಮಗಳನ್ನು ಇವಾಗ ಅಂದರೆ ನಾವು ಫುಲ್ ಚೇಂಜ್ ಮಾಡ್ತೀವಿ ಅಂತಲ್ಲ, ಸೊ ಮಾಡ್ತಾ ಇರೋವಂಥ ಕಾರ್ಯಕ್ರಮದಲ್ಲೇ ನಾವು ಟೆಕ್ನಾಲಜಿ ಮತ್ತು ಇನ್ನೋವೇಷನ್ ತಂದು ಯಾವ ರೀತಿ ನಾವು ಹೊಸತನದಲ್ಲಿ ಹೇಳ್ಕೊಡ್ಬೋದು ಅನ್ನೋದು ಮಾಡ್ತಾ ನಾವು ಆಲ್ರೆಡಿ ಪ್ರಯೋಗ ಶುರು ಮಾಡಿದ್ದೇವೆ. ಸೊ ಯಾವ ರೀತಿ ನಾವು ಯೂಶಲಿ ನಮ್ಮ ಅವೇಕಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಕಂಪ್ಲೀಟ್ ಮ್ಯಾನೇಜ್ಮೆಂಟು ಆಂಟರ್ಪ್ರಿನರ್ಸ್ ನಡೆಸೋವಂಥ ಒಂದು. ಸೊ ನಾವು ಹೇಗೆ ನಮ್ಮ ಬಿಸ್ನೆಸ್ಸಲ್ಲಿ ಡೇ ಟು ಡೇಲಿ ನಾವು ಅಪ್ಡೇಟ್ ಆಗ್ತೀವಿ, ಅಪ್ಸ್ಕಿಲ್ ಆಗ್ತೀವಿ, ಅದೇ ರೀತಿ ಸಂಸ್ಥೆಯಲ್ಲೂ ಕೂಡ ಬರುವಂಥ ಕಾರ್ಯಕ್ರಮಗಳನ್ನು ಅದೇ ರೀತಿ ನಾವು ಅಪ್ಡೇಟ್ ಮಾಡಿ ಅಪ್ಸ್ಕಿಲ್ ಮಾಡಿ ನಡೆಸೋವಂಥದ್ದು. ಖಂಡಿತ ಮೋದಿಯವ್ರ ಸರ್ಕಾರ ಬಂದಾಗಿಂದ ಸೊ ಅವರು ತಂದಂಥ ಹಲವಾರು ಯೋಜನೆಗಳು, ಇವಾಗ ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಸ್ಟ್ಯಾಂಡಪ್ ಇಂಡಿಯಾ ಇರ್ಬೋದು, ಮುದ್ರಾ ಯೋಜನಾ ಇರ್ಬೋದು. ಸೊ ನೀವು ಮುದ್ರಾ ಯೋಜನೆಯಲ್ಲಿ ನೋಡಿದಾಗ ಕರ್ನಾಟಕದಲ್ಲಿ ಇವಾಗ ನಾವು ಸ್ಟೇಟ್ ಲೆವೆಲ್ ಬ್ಯಾಂಕ್ ಕಮಿಟಿ SLBC ಮೀಟಿಂಗ್ ಕೂಡ ನಾವು ಪಾಲಿಸಿ ಮೇಕಿಂಗ್ ಆ ಬಾಡಿಯಲ್ಲಿದ್ದೀವಿ, ಮೀಟಿಂಗಲ್ಲಿದ್ದೀವಿ. ಅಲ್ಲಿ ನೋಡಿದಾಗ ಒಂದು ಮುದ್ರಾ ಯೋಜನೆಯಲ್ಲಿ ಅನೇಕವಾಗಿ ಅತಿ ಬೆನಿಫಿಷರೀಸ್ ಅಂದರೆ ಹೆಣ್ಮಕ್ಳೇ. ಓಕೆ, ಸೊ ಈ ಒಂದು ಯೋಜನೆ ಇರ್ಬೋದು, ಅಥವಾ ಇತ್ತೀಚೆಗೆ ತಂದಂಥ ಸುಮಾರು ಐ ಥಿಂಕ್ 6,000 to 7,000 ಕೋಟಿ ಪ್ರಾಜೆಕ್ಟು ವರ್ಲ್ಡ್ ಬ್ಯಾಂಕಿಂದ ಬಂದಿರೋವಂಥದ್ದು ರ್ಯಾಂಪ್ ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಕೇಂದ್ರ ಸರ್ಕಾರಕ್ಕೆ ಬಂದು ಕೇಂದ್ರ ಸರ್ಕಾರದಿಂದ ಪ್ರತಿಯೊಂದು ರಾಜ್ಯಕ್ಕೆ ಕೊಟ್ಟಿರೋವಂಥದ್ದು. ನಮ್ಮ ಕರ್ನಾಟಕ ರಾಜ್ಯಕ್ಕೂ ಸುಮಾರು 170 ಕೋಟಿ ಪ್ರಾಜೆಕ್ಟ್ ಬಂದಿದೆ. ಅದರಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಅವೇ ಕೂಡ ಮಾಡಿದ್ದೇವೆ. ಇನ್ನೂ ಒಂದು ವರ್ಷ ಅದು ಕಾರ್ಯಕ್ರಮ 2027 ಮಾರ್ಚ್ವರೆಗೂ ಇರುತ್ತೆ ಆ ಕಾರ್ಯಕ್ರಮ ಮಾಡೋವಂಥದ್ದು. ಸೊ ಈ ಅದಕ್ಕೆ ಮೋದಿಯವ್ರ ಸರ್ಕಾರ ಬಂದಾಗಿಂದ ಈ ಒಂದು ಸ್ಟಾರ್ಟಪ್ಪನ್ನಿಗೆ ಬಹಳಷ್ಟು ಎನ್ಕರೇಜ್ಮೆಂಟ್ ಸಿಕ್ತು. ಓಕೆ, ಸೊ ಒಂದು ಟ್ಯಾಕ್ಸ್ ವೇ ಆಫ್ ಇರ್ಬೋದು ಸ್ಟಾರ್ಟಪ್ಸ್ಗೆ ಫಸ್ಟ್ 3 years, ಅಥವಾ ಒಂದು ಲೋನ್ ಪ್ರಾಸೆಸಿಂಗ್ ಫೆಸಿಲಿಟೀಸ್ ಇರ್ಬೋದು, ಭಾಳ ಫಾಸ್ಟಾಗಿ ಮೂವ್ ಆಗ್ತಿದೆ. ಸೊ ಈ ರೀತಿ ಎಲ್ಲ MSMEಗೆ ಭಾಳಷ್ಟು ಒತ್ತು ಕೊಟ್ಟು, ಸೊ ಅಗ್ರಿಕಲ್ಚರ್ ಆದ ನಂತರ ಸೆಕೆಂಡ್ ಲೆವೆಲ್ ಆಫ್ ಎಕನಾಮಿಕ್ ಕಾಂಟ್ರಿಬ್ಯೂಟರ್ಸ್ ಇರೋದೇ MSME ಅಂತ ಹೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮಗೆ ಸರ್ಕಾರದಿಂದ ಭಾಳ ಒಂದು ಸ್ಪೀಡಪ್ ಆಗಿ ಹೊಸ ಯೋಜನೆಗಳು, ಹೊಸ ಒಂದು ಕಾರ್ಯಕ್ರಮಗಳು ಇವೆಲ್ಲ ನಮಗೆ ಭಾಳಷ್ಟು ಪ್ರೋತ್ಸಾಹ ಸಿಕ್ಕಿದೆ. MSMEಗಳಿಗೆ ನೋಡಿ, ಇವಾಗ ದೊಡ್ಡವ್ರಿಗೆ ಯಾವ ರೀತಿ ಹೊಡೆತನೂ ಬೀಳೋದಿಲ್ಲ ಯಾವುದೇ ಒಂದು ಚೇಂಜಸ್ ಆದ್ರೂ. ಸೊ ನಮ್ಮಂಥ ಒಂದು ಸಣ್ಣ MSMEಗಳು, ಅದೇ ಎಕ್ಸ್ಪೆಷಲಿ ವುಮೆನ್ಸ್ ಅಂತ ಹೇಳಿದ್ರೆ ಆ MSME ಬ್ರ್ಯಾಕೆಟ್ಗೂ ಹೋಗಲ್ಲ. ಓಕೆ, ನಾವು ಇನ್ನೂ ಒಂದು ಮೈಕ್ರೋ ಲೆವೆಲ್ಲು, ನ್ಯಾನೋ ಲೆವೆಲಲ್ಲಿ ಇರ್ತೀವಿ. ಸೊ ಅಂಥವರಿಗೆ GST ಎಲ್ಲ ಖಂಡಿತ ಅದು ಸ್ವಲ್ಪ ಕಷ್ಟ ಆಗಿದೆ. ಬಟ್ ಒನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ ಅವ್ರಿಗೆ ನಾವು 20 ಲಕ್ಷ ಟರ್ನ್ ಓವರ್ ಮಾಡೋವರೆಗೂ GST ಅಪ್ಲಿಕೇಬಲ್ ಆಗಲ್ಲ. ಆದರೆ ನಾವು GSTನ ತೊಗೊಂಡು ಇಟ್ಕೋಬೋದು, ರಿಟರ್ನ್ಸ್ ಫೈಲ್ ಮಾಡ್ಬೋದು. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 40 ಲಕ್ಷದವರೆಗೂ ಟರ್ನ್ ಓವರ್ ಇರೋರಿಗೆ ಅಪ್ಲಿಕೇಬಲ್ ಆಗಲ್ಲ. ಅದೊಂದು ರಿಲ್ಯಾಕ್ಸಿಬಿಲಿಟಿ ಕೊಟ್ಟಿರೋದ್ರಿಂದ ಸೊ ಮಾಡೋವಂಥ ಒಂದು ಪ್ರೋತ್ಸಾಹ ಪ್ರತಿಯೊಬ್ಬರಿಗೂ ಖಂಡಿತ ಇದೆ.
ನಮ್ಮ ಸಂಸ್ಥೆಯಿಂದ ನಾವು ಲೋನ್ಸ್, ನಾವು ಮೈಕ್ರೋ ಫೈನಾನ್ಸಿಂಗ್ ಆಗಲಿ ಅಥವಾ ಒಂದು ಲೋನ್ ಇದಕ್ಕೆ ಹೋಗಲ್ಲ. ವಿ ಆರ್ ಅ ರೆಫರಲ್ ಬಾಡಿ. ಸೊ ನಾವು ಇವಾಗ ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರ್ಬೋದು, ಓಕೆ. ಸೊ ಈ ರೀತಿ KSFC ಇರ್ಬೋದು, ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಇರ್ಬೋದು, ನಾವು ಪ್ರತಿಯೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಕೆಲಸ ಮಾಡುವಂಥದ್ದು. ಸೊ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಇವಾಗ MSME ಇರ್ಬೋದು, DIC ಇರ್ಬೋದು, KSFC ಇರ್ಬೋದು, ಸಿಡ್ಬಿ ಇರ್ಬೋದು, ಈ ಎಲ್ಲ ಆಫೀಷಿಯಲ್ಸ್, ಕೆಪೆಕ್ ಇರ್ಬೋದು. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಇಲ್ಲಿ ಬಂದು ಅವ್ರವ್ರ ಡಿಪಾರ್ಟ್ಮೆಂಟಿಂದ MSMEಗೆ, ಎಕ್ಸ್ಪೆಷಲಿ ವುಮೆನ್ ಆಂಟರ್ಪ್ರಿನರ್ಸ್ಗೆ ಅವರು ಫ್ಲೋಟ್ ಮಾಡಿರೋವಂಥ ಅಥವಾ ಲಾಂಚ್ ಮಾಡಿರೋವಂಥ ಸ್ಕೀಮ್ಸ್ ಇರ್ಬೋದು, ಪಾಲಿಸೀಸ್ ಇರ್ಬೋದು, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟಾಗ ಒಂದು ರೆಫರೆನ್ಷಿಯಲ್ ಬಾಡಿ ಥರ ವರ್ಕ್ ಮಾಡ್ತೀವಿ ಹೊರತು ನಮ್ಮಿಂದ ನಾವು ಡೈರೆಕ್ಟಾಗಿ ಏನೋ ಕೊಡೋ ಅಂಥ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಆದರೆ ಒಂದು ಅವೇಕ್ ಸಂಸ್ಥೆಯಿಂದ ಟ್ರೈನಿಂಗ್ ಪಡೆದು ಅವೇಕ್ ಮೆಂಬರು ಒಂದು ಲೋನಿಗೆ ಬಂದಿದ್ದಾರೆ ಅಂದರೆ ಅದರ ಒತ್ತೇ ಬೇರೆ ಇದೆ. ಯಾಕಂದರೆ ನಾವು ಅದನ್ನು ಬಹಳಷ್ಟು ನಾವು ಬ್ಯಾಂಕ್ಸ್ಗಳಲ್ಲಿ ಕೇಳಿದ್ದೀವಿ. ಯಾಕಂದ್ರೆ ನಾವು ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಪ್ರಿಪ್ರೇಷನ್ಸ್ನೆಲ್ಲ ಟ್ರೈನ್ ಮಾಡಿ ಕಳಿಸಿರೋದ್ರಿಂದ ಸೊ ಹೆಣ್ಮಕ್ಳಿಗೆ ತೊಗೊಳ್ಳೋ ಅಂಥ ಒಂದು ಅದು ದಾರಿ ಬಹಳ ಸುಲಭವಾಗಿರುತ್ತೆ. ಸೊ ಇಟ್ಸ್ ಅ ರೆಫರಲ್ ಬಾಡಿ. ಸಾಕಷ್ಟು ಇದಕ್ಕೊಂದು ಸಣ್ಣ ಕತೆ ಏನು ಹೇಳ್ಬೇಕಂದ್ರೆ, ನಾವು ಯಾವುದೇ ಒಂದು ಮೀಟಿಂಗಿಗೆ ಹೋದಾಗ ಭಾಳಷ್ಟು ಇವರು ಬರೀ ಒಂದು ಆಹಾರ ಮಾಡೋರು, ಒಂದು ಗಾರ್ಮೆಂಟ್ಸ್ ಮಾಡೋರು ಅನ್ನೋ ಒಂದು ಭಾಳ ಒಂದು ಏನು ಹೇಳ್ತಾರೆ, ಒಂಥರ ಬೇಜವಾಬ್ದಾರಿ, ಅಸಡ್ಡೆ ಆದ ಒಂದು ಭಾವನೆ ಇರ್ತಿತ್ತು. ಹೆಣ್ಮಕ್ಳವ್ರು ಏನೋ ಒಂದು ಸಣ್ಣದು ಮಾಡ್ತಿದ್ದಾರೆ, ಇವ್ರು ಇಂಜಿನಿಯರಿಂಗ್ ಸೆಕ್ಟರ್ಸ್ ಅವರಲ್ಲ, ಏನಲ್ಲ ಏನೋ ಅಂತ. ಅದೇ ಕೊರೋನಾ ಟೈಮಲ್ಲಿ ನಮ್ಮ ಒಂದು ಅಪ್ಪರ್ ಹ್ಯಾಂಡ್ ಎಷ್ಟು ಇತ್ತು ಅಂತ ಹೇಳಿದ್ರೆ, ಸೊ ಭಾಳಷ್ಟು ಇಂಜಿನಿಯರಿಂಗ್ ಫ್ಯಾಕ್ಟ್ರೀಸ್ ಇರ್ಬೋದು, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಕ್ಲೋಸ್ ಆಯಿತು. ಆದರೆ ಒಂದು ಆಹಾರ ಘಟಕ ಎಲ್ಲೂ ಕ್ಲೋಸ್ ಆಗಲಿಲ್ಲ. ಸೊ ನಮ್ಮಲ್ಲಿ ಫುಡ್ ಆಂಟರ್ಪ್ರಿನರ್ಸ್ ಬಹಳಷ್ಟು ಜನ ಆ ಒಂದು ಟೈಮಲ್ಲಿ ಅವರ ಒಂದು ಫುಡ್ ಪ್ರಾಡಕ್ಟ್ಸನ್ನು, ಸೊ ಒಂದೇ ಬಿಸ್ನೆಸ್ ತುಂಬ ಚೆನ್ನಾಗಿ ಓಡಿದ್ದು ಕೊರೋನಾ ಟೈಮ್ ಅಂದರೆ ಫುಡ್ ಒಂದೇ. ಸೊ ಆ ಒಂದು ಟೈಮಲ್ಲಿ ನಾವು ಆನ್ಲೈನ್ ಸೆಷನ್ಸ್ ಇರ್ಬೋದು, ಅಥವಾ ಎಲ್ಲರೂ ಒಂದು ರೆಫರೆನ್ಸಸ್ಸು, ಯಾರಿಗಾರು ಕೇಟ್ರಿಂಗ್ ಮಾಡುವಂಥ ಒಂದು ರೆಫರೆನ್ಸಸ್ ಇರ್ಬೋದು. ಸೊ ಈ ರೀತಿಯಾದ ನಾವು ಕೂಡ ಶಟ್ ಡೌನ್ ಮಾಡಿದರೂ ಕೂಡ ಆನ್ಲೈನ್ ಕಾರ್ಯಕ್ರಮಗಳ ಮುಖಾಂತರ ನಾವು ಅದನ್ನು ಕನ್ಸಿಸ್ಟೆಂಟಾಗಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಫುಡ್ ಆಂಟರ್ಪ್ರಿನರ್ಸ್ ಎಲ್ಲ ನಮ್ಗೆ ಅಷ್ಟು ಎಫೆಕ್ಟ್ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಇಂಜಿನಿಯರಿಂಗ್ ಸೆಕ್ಟರ್ಸ್ ಎಲ್ಲ ತೊಗೊಂಡ್ರೆ ನಾವು ಭಾಳಷ್ಟು ಕಮ್ಮಿ ಇರೋವಂಥವ್ರು. ಆದರೆ ಇದು ಗಾರ್ಮೆಂಟ್ಸು, ಫುಡ್ಡು ಇರೋರೆಲ್ಲ ಚೆನ್ನಾಗಿ ಸರ್ವೈವ್ ಆದರು. ಅಂಥ ಮೇಜರ್ ಏನು ವುಮೆನ್ ಆಂಟರ್ಪ್ರಿನರ್ಸ್ ನಮ್ಮ ಮೆಂಬರ್ಸ್ಗೆ ಏನು ಹೆಚ್ಚಾಗಿ ಹೊಡೆತ ಏನು ಬೀಳಲಿಲ್ಲ. ಸೊ ಈ ಒಂದು ಸಂಸ್ಥೆ ಪರವಾಗಿ, ನಮ್ಮ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಉದ್ಯಮಿಗಳ ಸಂಸ್ಥೆಯ ಪರವಾಗಿ, ಸೊ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಹೆಣ್ಮಕ್ಳಿಗೆ ನಾವೇನು ಹೇಳೋದು ಅಂತ ಹೇಳಿದ್ರೆ, ಸೊ ವಿದ್ಯೆ ಇರುತ್ತೆ, ಬುದ್ಧಿ ಇರುತ್ತೆ. ಈಗ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಆ ಪ್ರೋತ್ಸಾಹ ಕೂಡ ಇದೆ, ಮುಂಚಿನ ಥರ ಅಲ್ವೇ ಅಲ್ಲ. ಸೊ ನೀವು ಒಂದು ಏನಾದ್ರು ಒಂದು ಕೆಲಸ ಮಾಡಿ ಒಂದು ಕಾಂಟ್ರಿಬ್ಯೂಷನ್ ಫ್ಯಾಮಿಲಿಗೆ ಮಾಡ್ತೀವಿ, ಸೊಸೈಟಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಆ ಪ್ರೋತ್ಸಾಹ ಈಗ ಫ್ಯಾಮಿಲೀಸಲ್ಲಿ, ಪ್ರತಿಯೊಂದು ಫ್ಯಾಮಿಲೀಸಲ್ಲೂ ಖಂಡಿತ ಇದೇ ಇದೆ. ಸೊ ನೀವು ಧೈರ್ಯ ಮಾಡಿ, ಆ ಒಂದು ಬೋಲ್ಡ್ನೆಸ್ಸಿಂದ, ಕರೇಜಿಂದ ನಾನು ಮಾಡಬಲ್ಲೆ. ಸೊ ನಾನು ಯಾವಾಗ ನನ್ನ ಒಂದು ಪರ್ಸ್ನಲ್ ಒಂದು ನನ್ನ ಅನುಭವ ಏನು ಹೇಳ್ತೀನಿ ಅಂದರೆ, ಯು ಕ್ಯಾನ್ ಬಿ ಅ ಸ್ಯಾಟಿಸ್ಫೈಡ್ ಆಂಟ್ರಪ್ರಿನರ್, ಯು ಡೋಂಟ್ ಹ್ಯಾವ್ ಟು ಬಿ ಅ ಸಕ್ಸಸ್ಫುಲ್ ಆಂಟ್ರಪ್ರಿನರ್. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿ, ನಾನು ಒಂದು ಕೆಲಸ ಮಾಡ್ತೀನಿ, ನನ್ನಿಂದ ಇಬ್ಬರು ಜನಕ್ಕೆ ನಾನು ಕೆಲಸ ಕೊಟ್ಟು ಅವ್ರ ಫ್ಯಾಮಿಲಿ ನಡೆಸ್ತಿದ್ದೀನಿ ಅಂದರೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಾಕು. ಸೊ ಪ್ರತಿಯೊಬ್ಬರು ಮಹಿಳೆಯರಲ್ಲೂ ಒಂದು ಸುಮ್ಮನೆ ಒಂದು ತಾವು ಓದಿರೋದನ್ನು, ವಿದ್ಯೆ ಬುದ್ಧಿನ ವ್ಯರ್ಥ ಮಾಡ್ಕೊಳ್ದಿರ ಬಂದು ನಿಮ್ಮ ಕೈಲಾದದ್ದು ಒಂದು ಸಣ್ಣ ಪ್ರಮಾಣದಲ್ಲಿ, ಸಣ್ಣ ರೀತಿಯಲ್ಲಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ, ನಿಮ್ಮ ಕೈಲಾದಷ್ಟು ಒಂದು ನಿಮ್ಮ ಸುತ್ತಲೂ ಇರೋವಂಥವ್ರಿಗೆ ಒಂದು ಕೆಲಸ ಕೊಟ್ಟು ಒಂದು ಕಾಂಟ್ರಿಬ್ಯೂಷನ್ ಎಕನಾಮಿಕ್ಗೆ ಮಾಡಿದಂದರೆ ನಿಮ್ಮ ಒಂದು ಫ್ಯಾಮಿಲಿ ಕೂಡ ಬೆಳೆಯುತ್ತೆ, ಪ್ಲಸ್ ನಿಮ್ಮಿಂದ ಸೊಸೈಟಿ ಕೂಡ ಬೆಳೆಯುತ್ತೆ. ಸೊ ಆ ಒಂದೆಲ್ಲ ಒಂದು ಸಪೋರ್ಟ್ ಸಿಸ್ಟಮ್ ಕೊಡಲಿಕ್ಕೆ ನಮ್ಮ ಒಂದು ಅವೇಕ್ ಸಂಸ್ಥೆ ಸದಾ 43 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಸೊ ಇನ್ನು ನಿಮ್ಮೆಲ್ಲ ಒಂದು ಹಾರೈಕೆಯಿಂದ ಇನ್ನೂ 100 ವರ್ಷಗಳ ಕಾಲ ನಾವು ಈ ಒಂದು ಲೆಗೆಸಿನ ನಾವು ಮುಂದುವರಿಸ್ತಾ ಹೋಗಬೇಕನ್ನೋ ಒಂದು ಇಚ್ಛೆ ನಮ್ಮಲ್ಲಿದೆ. ಸೊ ಯಾವುದೇ ರೀತಿಯಾದ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ವಿಷಯವಾಗಿ ಮಾಹಿತಿ ನಿಮಗೆ ಬೇಕಾದಾಗ ದಯವಿಟ್ಟು ನಮ್ಮ ಸಂಸ್ಥೆ ವೆಬ್ಸೈಟನ್ನು ನೋಡ್ಬೋದು, ಅಥವಾ ಕಾಲ್ ಮಾಡ್ಬೋದು, ಅಥವಾ ನಮ್ಮ ಸಂಸ್ಥೆ ಮಂಡೇಯಿಂದ ಫ್ರೈಡೇವರೆಗೂ 10 to 6 ಓಪನ್ ಇರ್ತೀವಿ, ಸ್ಯಾಟರ್ಡೇ ಹಾಫ್ ಡೇ ಇರುತ್ತೆ. ಸೊ ಯಾವುದೇ ಟೈಮಲ್ಲಿ ಖಂಡಿತ ನೀವು ಬಂದು ನಮ್ಮಲ್ಲಿ ನಿಮ್ಮ ಒಂದು ಆಸ್ಪಿರೇಷನ್ಸನ್ನು ನೀವು ಹಂಚ್ಕೊಂಡಾಗ ನಾವು ಅದಕ್ಕೆ ನಮ್ಮ ಕಡೆಯಿಂದ ಒಂದು ನೆಟ್ವರ್ಕಿಂಗ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ಫಿನಾನ್ಷಿಯಲ್ ರೆಫರೆನ್ಸಸ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಗೈಡೆನ್ಸ್ ಇರ್ಬೋದು, ಖಂಡಿತ ನಾವು ಕೊಡ್ತೀವಿ. ಥ್ಯಾಂಕ್ ಯು.